ಎಲ್ಲರಿಗೂ ನಮಸ್ಕಾರ. ಹಲೋ ಗೆಳೆಯರೇ, ವೀಕ್ಷಕರಿಗೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಇಡೀ ದೇಶ ಬಹುದಿನಗಳ ಕನಸನ್ನು ನನಸು ಮಾಡಿಕೊಳ್ಳುತ್ತಾ ಇದೆ. ಶತಮಾನಗಳಿಂದ ಕಾಯ್ತಾ ಇದ್ದಂತಹ ಅಪೂರ್ವ ಕ್ಷಣವೊಂದು ಇನ್ನೇನು ಸಾಕಾರಗೊಳ್ಳಲಿಕ್ಕಿದೆ. ಹಲವು ತಲೆಮಾರುಗಳಿಗೆ ಕನಸಾಗಿದ್ದು ಈಗ ನಾವೆಲ್ಲರೂ ಸಾಕ್ಷಿಯಾಗುವ ಅಪೂರ್ವ ಕ್ಷಣ, ಅದು ಪರಮಪುರುಷೋತ್ತಮನ ರಾಮನ ಮಂದಿರ ಭವ್ಯವಾದ ದಿವ್ಯವಾದ ಸ್ವರೂಪದಲ್ಲಿ ಅಯೋಧ್ಯೆಯಲ್ಲಿ ಲೋಕಾರ್ಪಣೆಗೊಳ್ಳಲಿಕ್ಕಿದೆ, ಪ್ರತಿಷ್ಠೆಯಾಗಲಿಕ್ಕಿದೆ. ನಮ್ಮೆಲ್ಲರ ಶ್ರದ್ಧಾ ಕೇಂದ್ರ, ಭಾವಜಾಗರಣದ ಕೇಂದ್ರ ಅಯೋಧ್ಯೆಯಲ್ಲಿ ತಲೆ ಎತ್ತಿದೆ. ಆ ಸಂದರ್ಭದಲ್ಲಿ ಇಡೀ ದೇಶ ರಾಮನ ಆದರ್ಶವನ್ನು ಪಾಲಿಸ್ತಾ, ಗುಣಗಾನವನ್ನು ಕೇಳ್ತಾ, ರಾಮ ಕಥೆಯಲ್ಲಿ ರಾಮ ಆದರ್ಶಗಳನ್ನು ಕೇಳ್ತಾ ಮೈಮರೆಯುವಂತಹ ಕ್ಷಣ ಇದು. ಅಂಥ ಹೊತ್ತಲ್ಲಿ ರಾಮಾಯಣದ ಮೌಲ್ಯಗಳು, ಆದರ್ಶಗಳು ಮನುಷ್ಯ ಜೀವನದ, ಸಮಾಜ ಜೀವನದ ಯಾವ ಹಂತದಲ್ಲಿ ಪರಿಣಾಮ ಬೀರಿದೆ, ಅವನ ಜೀವನದ ಉತ್ಕರ್ಷಕ್ಕೆ ಹೇಗೆಲ್ಲ ಕಾರಣ ಆಗಿದೆ ಅನ್ನೋದನ್ನು ನೋಡ್ತಾ ಹೋದರೆ ಭಾರತೀಯ ಸಂಸ್ಕೃತಿ ನಿರ್ಮಾಣದ ಹಿಂದೆ ರಾಮಾಯಣದ ಕೊಡುಗೆ ಅಪಾರವಾದದ್ದು, ಅಗಾಧವಾದದ್ದು. ಎಲ್ಲ ಕಲೆಗಳ ಮೇಲೆ ಅದರ ಪ್ರಭಾವ ಕಂಡೇ ಕಾಣಿಸುತ್ತೆ. ಆದರೆ ಅದು ಹೇಗೆ ಪರಿಣಾಮ ಮಾಡಿದೆ, ಎಷ್ಟು ಪರಿಣಾಮ ಮಾಡಿದೆ, ಯಾರನ್ನೆಲ್ಲ ಸೆಳ್ಕೊಂಡಿದೆ, ಹೀಗೆಲ್ಲ ಬದಲಾಯಿಸಿದೆ, ಇದನ್ನೆಲ್ಲ ತಿಳಿದುಕೊಳ್ಳೋದಕ್ಕೆ ನಾವು ಕುತೂಹಲಿಗಳಾಗಿದ್ದೇವೆ. ಆದರೆ ಅದನ್ನು ಹೇಳಿಕೊಡೋದಕ್ಕೆ, ಅದನ್ನು ನಮಗೆ ತಿಳಿಸಿಕೊಡೋದಕ್ಕೆ ಅದರ ಬಗ್ಗೆ ಅಗಾಧವಾದ ಜ್ಞಾನ ಇರುವ ಹಿರಿಯರು ನಮಗೆ ಬೇಕು. ಆ ಹಿರಿಯರು ಇಂದು ನಮ್ಮೊಂದಿಗಿದ್ದಾರೆ. ಅವರು ಏನು ಹೇಳಲಿ, ಗಣೇಶರನ್ನು ಪರಿಚಯ ಮಾಡಿಸ್ಬೇಕು ಅನ್ನೋದೊಂದು ಅತ್ಯಂತ ಪ್ರೀತಿಯ ವಿಷಯ. ಪುರುಷ ಸರಸ್ವತಿ, ಅವಿಳಂಬ ಸರಸ್ವತಿ, ಶತಾವಧಾನ ಶಾರದೆ, ವಿದ್ವಲ್ಲೋಕದ ವಿಸ್ಮಯ, ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ನಮಸ್ಕಾರ ಗಣೇಶ್. ನಮಸ್ಕಾರ ರಾಘವೇಂದ್ರ ಅವರೇ. ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಕಾರ್ಯಕ್ರಮ ನಾವು ರಾಮ ಮಂದಿರದ ನಿರ್ಮಾಣದ ಅಮಿತ ಆನಂದದ ಕ್ಷಣದಲ್ಲಿದ್ದೀವಿ. ಇಡೀ ಭಾರತೀಯ ಸಂಕುಲ ಅಥವಾ ಭಾರತೀಯತೆ ಬಗ್ಗೆ ಶ್ರದ್ಧೆ ಗೌರವ ಇರೋರೆಲ್ಲರೂ ಅದೇ ಭಾವದಲ್ಲಿದ್ದೀವಿ ಅಂತ ಭಾವಿಸ್ತೀನಿ. ಈ ಕ್ಷಣದಲ್ಲಿ ರಾಮಾಯಣ ಕೇವಲ ಒಂದು ಮಂದಿರವ, ರಾಮ ಕೇವಲ ಒಂದು ಆರಾಧ್ಯ ಮೂರ್ತಿಯ ಅಷ್ಟಕ್ಕೆ ಮಾತ್ರ ಸೀಮಿತ ಮಾಡೋದ, ಅಥವಾ ರಾಮಾಯಣದ ಮೌಲ್ಯ ಆದರ್ಶಗಳು ಕಲೆಯಲ್ಲಿ, ಸಮಾಜದಲ್ಲಿ, ನ್ಯಾಯದಲ್ಲಿ, ನೀತಿಯಲ್ಲಿ ಹೇಗೆಲ್ಲ ಹರಡಿದೆ, ನಿತ್ಯ ಬದುಕಿನಲ್ಲಿ, ಅದರಲ್ಲೂ ಮುಖ್ಯವಾಗಿ ಕಲೆಯಲ್ಲಿ ಹೇಗೆಲ್ಲ ವ್ಯಾಪ್ತಿಗೊಂಡಿದೆ, ವಿಸ್ತಾರಗೊಂಡಿದೆ ಅನ್ನೋದನ್ನು ತಿಳಿಸ್ಕೊಡ್ಬೋದು? ಅವಶ್ಯವಾಗಿ. ಭಗವಾನ್ ವಾಲ್ಮೀಕಿ ಮಹರ್ಷಿಗಳು ಯಾವ ಮಾನಿಷಾದ ಪ್ರತಿಷ್ಠಾಂತ್ವ ಮಗಮ ಶಾಶ್ವತಿ ಸಮಾಹ ಯತ್ಕರುಂಚ ಮಿಥುನಾದೇಕಂ ಅವಧಿ ಕಾಮಮೋಹಿತಂ ಅನ್ನುವ ಮೊದಲ ಶ್ಲೋಕವನ್ನು ಹೇಳಿದ ತಕ್ಷಣವೇ ಆಶ್ರಮಕ್ಕೆ ಬಂದಾಗ ಬ್ರಹ್ಮ ಬಂದು ಮಚ್ಛಂದಾದೇವತೆ ಬ್ರಹ್ಮನ್ ಪ್ರವೃತ್ತೇಯಂ ಸರಸ್ವತಿ, ನನ್ನ ಬಯಕೆಯಿಂದಲೇ ನಿನ್ನ ಬಾಯಲ್ಲಿ ಸರಸ್ವತಿ ಹಾಗೆ ನಲಿದಳಪ್ಪ, ಅದರಿಂದ ನಿನಗೆ ಯಾವುದು ಸಂಕೋಚ ಬೇಕಿಲ್ಲ, ಶ್ಲೋಕ ಏವ ತ್ವಯಾ ಬದ್ಧ ನಾತ್ರ ಕಾರ್ಯ ವಿಚಾರಣ. ನೀನು ಹೇಳಿದ್ದು ಶೋಕದಿಂದ ಹೇಳಿದ ಮಾತು ಶ್ಲೋಕ. ಅಂದರೆ ಒಬ್ಬ ಕಲಾವಿದನ ಅಭಿವ್ಯಕ್ತಿ, ಒಬ್ಬ ಹೃದಯ ಸ್ಪಂದನಶೀಲನಾದ ಸಜ್ಜನನೊಬ್ಬನ ಒಂದು ಸಹಾನುಭೂತಿ ಮಾತ್ರವಲ್ಲ, ಅದು ಒಬ್ಬ ಮಹಾಕವಿಯ ಕಲಾವಿದನ ಅಭಿವ್ಯಕ್ತಿ. ಹಾಗಾಗಿ ನೀನು ರಾಮಾಯಣವನ್ನು ಬರಿ ಅಂತ ಹೇಳ್ತಾನೆ. ಆಗ ಪರಂ ಕವೀನಾಂ ಆಧಾರಂ ಅನ್ನುವ ಮಾತು ಬರ್ತದೆ. ಎಲ್ಲ ಕವಿಗಳಿಗೂ ಇದು ಆಧಾರವಾಗುತ್ತದೆ ಅಂತ. ಅಂದರೆ ಏನರ್ಥ? ಕವಿ ಅಂದರೆ ಬರೀ ಭಾಷೆಯ ಮಾಧ್ಯಮದಲ್ಲಿ ಕಲೆಯನ್ನು ಸೃಷ್ಟಿ ಮಾಡುವನಷ್ಟೇ ಅಲ್ಲ, ಶ್ರುತಿಲಯಗಳ ಮಾಧ್ಯಮದಲ್ಲಿ ಕಲೆಯನ್ನು ಸೃಷ್ಟಿ ಮಾಡುವ ಗಾಯಕ, ವಾದಕ ಇರಬಹುದು, ಅಥವಾ ಲಯ ತಾಳಗಳ ಮೂಲಕ, ಭಂಗಿ ಸ್ಥಿತಿಗತಿಗಳ ಮೂಲಕ ಮಾಡುವಂಥ ನರ್ತಕ, ನಾಟಕಕಾರ, ನಟ, ನಟಿ, ಆ ಥರದವರು ಇರ್ಬೋದು. ಬಣ್ಣ ಮತ್ತು ರೇಖೆಗಳ ಮೂಲಕ, ಬೆಳಕು ನೆರಳುಗಳ ಮೂಲಕ ಕಲೆಯನ್ನು ನಿರ್ಮಾಣ ಮಾಡತಕ್ಕಂಥ ಚಿತ್ರಶಿಲ್ಪಿಗಳು ಇರಬಹುದು. ಅದೇ ತರಹ ಮತ್ತು ಇವುಗಳ ಬೇರೆ ಬೇರೆ ಪ್ರಕಾರಗಳು ಉಂಟು. ಇವು 4 ಮೂಲಭೂತವಾದ ಕಲೆಗಳು. ಇನ್ನು ಅಸಂಖ್ಯವಾದ ಬೇರೆ ಬೇರೆ ಕಲೆಗಳಿದೆ. ಔಪಯೋಗಿಕ ಕಲೆಗಳು ಅಂತ ನಾವೇನು ಹೇಳ್ತೀವಿ, ಯುಟಿಲಿಟೇರಿಯನ್ ಆರ್ಟ್ಸ್, ಕ್ರಾಫ್ಟ್ಸ್ ಅಂತ ನಾವೇನು ಹೇಳ್ತೀವಿ, ಕುಶಲ ಕಲೆಗಳು, ಈ ಥರ ಎಷ್ಟೆಷ್ಟೋ ಕಲೆಗಳಿಗೆಲ್ಲ ಬಂದಿವೆ. ಎಲ್ಲಿವರೆಗೂ ಬಂದಿವೆ ಅಂತಂದರೆ ಅದು ವ್ಯಾಯಾಮ ಇತ್ಯಾದಿ ಅಂಶಗಳಿಗೂ ಕೂಡ ಹಬ್ಬಿದೆ, ಮಲ್ಲಯುದ್ಧ ಇತ್ಯಾದಿಗಳಿಗೂ ಕೂಡ ಹಬ್ಬಿದೆ.
ಅಡುಗೆ ಇತ್ಯಾದಿಗಳಿಗೂ ಹಬ್ಬಿದೆ. ಈಗ ವ್ಯಾಯಾಮದಲ್ಲಿ ಅಂದರೆ ಮಲ್ಲಯುದ್ಧದಲ್ಲಿ ಹನುಮಂತಿ ಅಂತ ಹೇಳಿಬಿಟ್ಟು ಒಂದು ಮಲ್ಲಯುದ್ಧದ ಪ್ರಕಾರ ಇದೆ. ಅದು ಹನುಮಂತ ರಾಮಾಯಣದವನು. ಇನ್ನು ನಾವು ಅಡುಗೆಯಲ್ಲಿ ನಮ್ಮ ಪುರಂದರದಾಸರು ಹೇಳ್ತಾರಲ್ಲ, ರಾಮನಾಮ ಸಕ್ಕರೆಗೆ ರಾಮನಾಮ ಪಾಯಸಕ್ಕೆ ವಿಠಲನಾಮ ಸಕ್ಕರೆ ಅಂತ. ಹೀಗೆ ಪಾಯಸ, ರಾಮರಸ ಆ ಥರ ಬಂದಿದೆ. ಅಂದರೆ ಎಲ್ಲ ರೀತಿಯಾದ ಅಂಶಗಳಿಗೂ ಕೂಡ ರಾಮ ಒದಗಿ ಬಂದಿದ್ದಾನೆ. ಸಪಾದ ಭಕ್ಷ್ಯ ಅಂತ ರಾಮನಿಗೆ ನಿವೇದನೆ ಮಾಡೋದು, ರಾಮಾಯಣದ ಆರಾಧನೆ ಮಾಡುವುದು, ಇದೆಲ್ಲ ಉಂಟು. ಹೀಗೆ ಎಲ್ಲ ಆಯಾಮಗಳಲ್ಲೂ ರಾಮ ಕಥೆ, ರಾಮ ಕಲೆ ಆಗಿದೆ ಅಂತಂದರೆ ಅತಿಶಯವಲ್ಲ. ಮೊದಲಿಗೆ ಕಾವ್ಯದಿಂದ ತೆಗೆದುಕೊಳ್ಬಹುದು. ಯಾಕೆಂದರೆ ವಾಲ್ಮೀಕಿ ಆರಂಭ ಮಾಡಿದ್ದು ಕಾವ್ಯದಲ್ಲಿ. ನಮಗೆ ಗೊತ್ತಿರುವಂತೆ ವ್ಯಾಸರು ವಾಲ್ಮೀಕಿಗಳಾದ ಮೇಲೆ ಬಂದವರು. ವ್ಯಾಸ ಮಹಾಭಾರತದ ವನಪರ್ವದಲ್ಲಿ ರಾಮ ಲಕ್ಷ್ಮಣ ಸೀತಾದಿಗಳ ಒಂದು ತ್ಯಾಗ ಏನು, ಮಹತ್ವ ಏನು, ಅದನ್ನು ಕುರಿತು ಧರ್ಮರಾಜನಿಗೆ ವಿಸ್ತಾರವಾಗಿ ಕಥೆ ಹೇಳೋದು ಬರ್ತದೆ, ರಾಮೋಪಾಖ್ಯಾನ. ಹೀಗೆ ವಾಲ್ಮೀಕಿಗಳಿಂದ ವ್ಯಾಸರೇ ಪ್ರಭಾವಿತರಾದರು. ಅಲ್ಲಿ ರಾಮಕಥೆ ಬಂತು. ಆಮೇಲೆ ಅವರ ಶಿಷ್ಯರು ಜೈಮಿನಿ ಮಹರ್ಷಿಗಳು ಜೈಮಿನಿ ಭಾರತದಲ್ಲಿ ಈ ಉತ್ತರ ರಾಮಾಯಣದ ಕಥೆ ಅಂತ ಹೇಳ್ತೀವಲ್ಲ, ಲವಕುಶರ ಕಾಳಗ ಅಂತ ನಮ್ಮಲ್ಲಿ ಪ್ರಸಿದ್ಧವಾದದ್ದು ಅಲ್ಲಿಂದ ಬಂತು. ಭಾಸ ಅವನು ಬರೆದಂಥ ಪ್ರತಿಮಾ ನಾಟಕ ಇರ್ಬೋದು, ಅಭಿಷೇಕ ನಾಟಕ, ಮತ್ತು ಈಗ ಭಾಸನ ಹೆಸರಿನಿಂದ ಪ್ರಖ್ಯಾತವಾದಂಥ ಯಜ್ಞಫಲ ಅಂತ ಮತ್ತೊಂದು, ಈ ಥರ ಕೆಲವು ನಾಟಕಗಳಲ್ಲಿ ಕಾಣಿಸುತ್ತೆ. ಕಾಳಿದಾಸ ಬಂದ, ರಘುವಂಶ ಬರೆದ, ಲೋಕವಿಖ್ಯಾತವಾದದ್ದಾಯಿತು. ಕುರುಡನಾಗಿದ್ದಂಥ ಒಬ್ಬ ರಾಜಕುಲಕ್ಕೆ ಸೇರಿದವನು, ದಕ್ಷಿಣ ಭಾರತವನು, ಕಂಚಿಗೆ ಸೇರಿದವನು, ಶ್ರೀಲಂಕಿಯಲ್ಲಿ ಅವನು ಬೆಳೆದದ್ದು ಎಲ್ಲ. ಅವನು ಕುಮಾರದಾಸ, ಅವನು ಜಾನಕಿ ಹರಣ ಕಾವ್ಯ ಬರೆದ. ಹಾಗೆ ಕನೂಜನಲ್ಲಿದ್ದಂಥವನು ನಮ್ಮ ರಾಜಶೇಖರ ಬಾಲರಾಮಾಯಣ ಅಂತ ದೊಡ್ಡ ನಾಟಕ ಬರೆದ. ಅವನಿಗಿಂತ ಮುಂಚೆ ಇದ್ದವನು ಕನೂಜನ ಯಶೋವರ್ಮನ ಆಸ್ಥಾನದಲ್ಲಿದ್ದವನು ಭವಭೂತಿ, ಅವನು ಉತ್ತರಾಂಶರಿತೆ ಅಂತ ಲೋಕೋತ್ತರವಾಗಿ ಬರೆದ. ಅದಕ್ಕೂ ಮುನ್ನ ಮಹಾವೀರ ಚರಿತೆ ಅಂತ ಬರೆದ. 2 ನಾಟಕಗಳಲ್ಲಿ ರಾಮಕಥೆಯನ್ನಷ್ಟು ಚೆನ್ನಾಗಿ ಮಾಡಿದ. ಈತನಿಗಿಂತಲೂ ಮುಂಚೆ ದಿನ್ಯಾಗ ಅಂತ ಇದ್ದ, ತುಂಬ ಸೊಗಸಾಗಿ ಸೀತಾಪರಿತ್ಯಾಗದ ಘಟನೆ ಇಟ್ಟುಕೊಂಡು ಅವನು ಬಹಳ ಸೊಗಸಾದ ರೂಪಕ ಕುಂದಮಾಲ ಅಂತ ಬರೆದ. ಹೀಗೆ ಸಂಸ್ಕೃತದಲ್ಲಿ ಬೇಕಾದಷ್ಟು ಬೆಳೀತಾ ಬಂತು. ಇನ್ನು ದೇಶ ಭಾಷೆಗಳಲ್ಲಿ ಬಂತು. ನಾವು ಕನ್ನಡದಲ್ಲೇ ನೋಡ್ತೀವಿ, ನಮ್ಮ ರತ್ನತ್ರಯ ಅಂತೀವಲ್ಲ, ಪಂಪ, ರನ್ನ, ಪೊನ್ನ. ಇವರಲ್ಲಿ ಪೊನ್ನ ಭುವನೈಕ ರಾಮಾಭ್ಯುದಯ ಅಂತ ಒಂದು ರಾಮಾಯಣವನ್ನು ಆಧರಿಸಿದ ಕಾವ್ಯ ಬರೆದಿದ್ದ. ವಿಕ್ರಮಾರ್ಜುನ ವಿಜಯ, ಸಾಹಸ ಭೀಮ ವಿಜಯ ಇದೆಯಲ್ಲ, ಹಾಗೆ ಇದೊಂದು ಭುವನೈಕ ರಾಮಾಭ್ಯುದಯ. ನಮಗೆ ದುರ್ದೈವದಿಂದ ಸಿಕ್ಕಿಲ್ಲ. ಸಿಕ್ಕಿದ್ದಿದ್ದರೆ ಕನ್ನಡದ ಮೊದಲ ಉಪಲಬ್ಧ ರಾಮಾಯಣ ಕೃತಿ ಅದಾಗ್ತಾ ಇತ್ತು. ಅದಾದಮೇಲೆ ನಾಗಚಂದ್ರ ಜೈನ ಪರಂಪರೆಯಿಂದ ಬರೆದ. ಜೈನ ಪರಂಪರೆಯಲ್ಲಿ ದೊಡ್ಡ ಇತಿಹಾಸ ಇದೆ. ವಿಮಲ ಸೂರ್ಯ ಪೌಮಚರಿವು ಅಂತ ಅಲ್ಲಿಂದ ಶುರು ಆಗುತ್ತೆ ರಾಮಾಯಣದ್ದು. ಹೀಗೆ ಅವನು ನಾಗಚಂದ್ರ ರಾಮಚಂದ್ರ ಚರಿತ ಪುರಾಣ ಅಥವಾ ಪಂಪ ರಾಮಾಯಣ ಅಂತ ಬರೆದ. ಮತ್ತು ನಮಗೆ ಗೊತ್ತಿರುವಂತೆ ಕುಮಾರವ್ಯಾಸನ ಪ್ರಭಾವದಿಂದ ಕುಮಾರ ವಾಲ್ಮೀಕಿ, ತೊರವೆ ನರಹರಿ ಬರೆದದ್ದು ಉಂಟು. ಹೀಗೆ ಇನ್ನೂ ಅನೇಕರು ಬರೀತಾ ಬಂದರು. ನಮಗಂತೂ ನಮ್ಮ ಕನ್ನಡದ ಪರಂಪರೆಯಲ್ಲಿ ನಾನು ಬಲ್ಲ ರಾಮಾಯಣಗಳ ಪೈಕಿ ಅತ್ಯುತ್ತಮವಾದ ಕಾವ್ಯ ಅಂತಂದರೆ ನಮ್ಮ ಕುವೆಂಪು ಅವರ ರಾಮಾಯಣ ದರ್ಶನ, ಶ್ರೀರಾಮಾಯಣ ದರ್ಶನ. ಅದಾದಮೇಲೆ ಅನೇಕರು ಬರೀತಾ ಬಂದಿದ್ದಾರೆ. ಇವತ್ತಿಗೂ ಶತಕೋಟಿ ಪ್ರವಿಸ್ತರಂ ಅಂತ ರಾಮಾಯಣದ ಪರಂಪರೆ ಬೆಳೀತಾ ಬಂದಿದೆ. ಮಾಸ್ತಿಯವರು ಶ್ರೀರಾಮ ಪಟ್ಟಾಭಿಷೇಕ ಅಂತ ಬರೆದರು, ಡಿ ವಿ ಜಿಯವರು ಶ್ರೀರಾಮ ಪರೀಕ್ಷಣ ಅಂತ ಬರೆದರು, ನವನೀತ ರಾಮಾಯಣ ಅಂತ ನಮ್ಮ ಮುಳಿಯ ತಿಮ್ಮಪ್ಪನವರು ಬರೆದರು. ಹೀಗೆ ಬರೀತಾ ಇದ್ದಾರೆ. ಕಥೆ, ಕಾದಂಬರಿ, ನಾಟಕ, ಇನ್ನು ಬಯೋದಿಕ್ಕೂ ರಾಮಾಯಣವೇ ಬೇಕಾಗಿದೆ. ಅಂದರೆ ರಾಮಾಯಣ ಇಲ್ಲದೆ ಸಾಧ್ಯವಿಲ್ಲ. ತೆಲುಗಿನಲ್ಲಾದರೂ ಅಷ್ಟೇ ಭಾಸ್ಕರ ಮೊದಲಾದಂಥ ಹಲವರು ಸೇರಿ ರಾಮಾಯಣ ಬರೆದರು. ಆಮೇಲೆ ಇನ್ನೂ ಅನೇಕರು ಬರೆದರು. ಅದರೊಳಗೆ ಅತ್ಯಂತ ಪ್ರಮುಖವಾದದ್ದು ನಮ್ಮ ಕುವೆಂಪು ಅವರ ಕೃತಿ ಇದ್ದಂತೆಯೇ ವಿಶ್ವನಾಥ ಸತ್ಯನಾರಾಯಣ ಅವರ ಶ್ರೀಮದ್ ರಾಮಾಯಣ ಕಲ್ಪವೃಕ್ಷ ಅಂತ. ಅದಕ್ಕೂ ಜ್ಞಾನಪೀಠ ಪ್ರಶಸ್ತಿ ಬಂತು. ಅದರ ಮಧ್ಯದಲ್ಲಿ ಇನ್ನು ಹಲವರು ಬರೆದರು. ರಂಗನಾಥ ರಾಮಾಯಣ, ದ್ವಿಪದ ರಾಮಾಯಣ ಬಹಳ ಜನಪ್ರಿಯವಾದಂಥದ್ದು. ತಮಿಳಿನಲ್ಲಿ ಕಂಬ ಬರೆದಂಥದ್ದು. ಕವಿ ಅಂದರೆ ಕಂಬ, ಕಂಬನ ಮನೆಯ ಕಂಬಗಳು ಕೂಡ ಕವಿತ್ವ ಹೇಳುತ್ತವೆ ಅನ್ನುವಂಥ ಪ್ರಸಿದ್ಧಿ ಉಂಟು. ಆತ ಬರೆದಂಥ ಕಂಬರಾಮಾಯಣ ಬಹಳ ರಸಮಯವಾದದ್ದು, ಸೊಗಸಾದದ್ದು. ಹಾಗೆ ಉಂಟು. ಕಾಶ್ಮೀರದಲ್ಲಿ ಕ್ಷೇಮೇಂದ್ರ ಇಡೀ ರಾಮಾಯಣವನ್ನು ಸಂಗ್ರಹ ಮಾಡಿ ರಾಮಾಯಣ ಮಂಜರಿ ಅಂತ ಬಹಳ ಸೊಗಸಾದಂಥ ಕಾವ್ಯವನ್ನು ಬರೆದ. ಮಹಾಭಾರತದ ಬಗ್ಗೆನೂ ಬರೆದ. ಇನ್ನು ಅನೇಕರು ಬರೆದರು. ಹಾಗೆ ಬಂಗಾಳದಲ್ಲಿ ನೋಡಿದ್ರೆ ಕೃತ್ತಿವಾಸ ರಾಮಾಯಣ ಇದೆ, ಮತ್ತು ಒರಿಯಾದಲ್ಲೂ ಕೂಡ ಇದೆ. ಮಹಾರಾಷ್ಟ್ರದಲ್ಲಿ ಮೋರೋಪಂತ ಅನ್ನುವ ಕವಿಯಂತೂ ಹಲವು ಬಗೆಯ ರಾಮಾಯಣಗಳು ಬರೆದರು. ಆರ್ಯ ರಾಮಾಯಣ, ಸವಾಯಿ ರಾಮಾಯಣ, ದೋಹಾಯಿ ರಾಮಾಯಣ, ಹೀಗೆ ಬೇರೆ ಬೇರೆ ಛಂದಸ್ಸುಗಳಲ್ಲಿ ಬೇರೆ ಬೇರೆ ರಾಮಾಯಣಗಳು. ಅದು ಎಷ್ಟು ರಾಮಾಯಣಗಳು, ಕೊನೆ ಮೊದಲು ಇಲ್ಲ. ಹಿಂದಿನಲ್ಲಿ ತುಳಸಿದಾಸರ ರಾಮಚರಿತ ಮಾನಸ ಅತ್ಯಂತ ಪ್ರಖ್ಯಾತವಾಗಿದೆ. ಅದಾದ ಮೇಲೆ ನಾವು ನೋಡ್ತೀವಿ ನಮ್ಮ ಮೈಥಿಲಿ ಶರಣಗುಪ್ತ ಅವರು ಬರೆದಂತಹ ಸೀತೆಯ ಸಹೋದರಿ ಮತ್ತು ಅವಳ ಓರಗಿತ್ತಿಯೂ ಆಗಿರುವ ಊರ್ಮಿಳೆಯನ್ನೇ ಪ್ರಧಾನವಾಗಿ ಕೇಂದ್ರದಲ್ಲಿ ಇಟ್ಟುಕೊಂಡು ಬರೆದ ಸಾಕೇತ. ಈ ಥರ ಅನೇಕ ರಾಮಾಯಣಗಳು ಒಂದೊಂದು ಪ್ರಾಂತದಲ್ಲೂ ಬಂದಿವೆ, ವಿದೇಶಗಳಲ್ಲೂ ಕೂಡ ಇವೆ.
ಅಂದರೆ ಇಂಡೋನೇಷ್ಯಾ, ಕಾಂಬೋಡಿಯಾ, ಥೈಲ್ಯಾಂಡ್ ಇವುಗಳೆಲ್ಲ ಸುವರ್ಣದ್ವೀಪ, ಬಲಿದ್ವೀಪ, ಮಲಯದ್ವೀಪ, ಕರ್ಪೂರ ದ್ವೀಪ ಅಂತ ದ್ವೀಪಾಂತರ ಹಬ್ಬಿದೆ. ಜಪಾನ್ನಿಂದ ಮೊದಲುಗೊಂಡು ಆರಂಭವಾಗುತ್ತೆ ರಾಮಾಯಣದ ಒಂದು ಪರಂಪರೆ. ಕೆಕ್ಕವಿನ್ ಅಂತ ರಾಮಕೀರ್ತಿ ಮಹಾಕಾವ್ಯ ತುಂಬ ಪ್ರಸಿದ್ಧವಾದಂಥದ್ದು. ನಾವು ಥಾಯ್ ರಾಮಾಯಣ ಇಂಡೋನೇಷ್ಯಾದಲ್ಲಿ, ಥೈಲ್ಯಾಂಡಲ್ಲಿ, ವಿಯೆಟ್ನಾಮಲ್ಲಿ ಎಲ್ಲ ಕಡೆಗಳಲ್ಲೂ ರಾಮಕಥೆ ಇದೆ. ಇಂದು ಅದನ್ನು ಅವಲಂಬಿಸಿ ನೃತ್ಯ ಮಾಡ್ತಾರೆ, ರೂಪಕ ಮಾಡ್ತಾರೆ, ಎಲ್ಲ ಬೇಕಾದಂತೆ ನಡ್ಕೊಂಡು ಬಂದಿದೆ. ಇದರಲ್ಲಿ ಈ ನೀವು ಹೇಳಿರೋದ್ರಲ್ಲಿ ಸುಮಾರಾಗಿ ಶತಮಾನಗಳ ಕಾಲದ ಅವಧಿ ಇದೆ, ಸಹಸ್ರಮಾನಗಳ ಅವಧಿ ಇದೆ. ಅದರಲ್ಲ ಆ ಬಹುಕಾಲಿತ್ವ ಯಾವುದು? ರಾಮಾಯಣನ ಪ್ರತಿ ಕಾಲನೂ ಆಕರ್ಷಣೆ ಮಾಡುವಂತ ಅಂಶ ಯಾವುದಿದೆ ಅದು? ಹಾಗಾಗಿ ಅಂದ್ರೆ ಎಲ್ಲ ಕಲೆನೂ ಉಳಿಸ್ಕೋಬೇಕಿದೆ. ಅದು ಆ ಅಂಶ ಯಾವುದು ಹಾಗಾದ್ರೆ ಜನ ಅಷ್ಟು ಪ್ರತಿ ಕಾಲದಲ್ಲಿ? ಏನಂದ್ರೆ ಮಾನವ ಸ್ವಭಾವವನ್ನ ತುಂಬಾ ಸೊಗಸಾಗಿ ತೋರ್ಪಡಿಸಲೇ ಯಾವುದು ಆದರ್ಶ, ಯಾವುದು ಒಳ್ಳೆಯದು, ಯಾವುದು ಅನುಕರಣೀಯ ಅಂತ ಹೇಳಿರುವುದು. ಬರೀ ಆದರ್ಶ ಹೇಳಿದ್ರೆ ಅದು ಸಹಜವಾಗದೆ ಹೋಗ್ಬೋದು, ಬರೀ ಸಹಜವಾದದ್ದು ಹೇಳಿದ್ರೆ ಆದರ್ಶ ಆಗದೆ ಹೋಗ್ಬೋದು. ಈ ವಾಸ್ತವ ಆದರ್ಶಗಳಿಗೆ ಒಂದು ಸಾಮರಸ್ಯ ಕೊಟ್ಟಿದ್ದು ವಾಲ್ಮೀಕಿ, ವ್ಯಾಸರ ಮಹತ್ವ. ವ್ಯಾಸ ವಾಲ್ಮೀಕಿ ಇಬ್ಬರೂ ಅಷ್ಟೇ. ವ್ಯಾಸರು ಮಹಾಭಾರತದಲ್ಲಿ ಲೋಕಗರ್ಭ ಗೃಹಂ ಕೃತ್ಸ್ನಂ ಯಥಾವತ್ ಸಂಪ್ರಕಾಶಿತಂ ಅಂತಾರೆ. ಈ ಲೋಕದ ಅಂತರಂಗವನ್ನು ಯಥಾವತ್ತಾಗಿ ಹೇಳ್ತಕ್ಕಂಥದ್ದಾಗಿದೆ. ಅದು ಎಲ್ಲಿಂದ? ಇತಿಹಾಸ ಪ್ರದೀಪೇನ ಮೋಹಾವರಣ ಘಾತಿನ ಲೋಕ ಗರ್ಭಗೃಹಂ ಕೃತ್ಸ್ನಂ ಯಥಾವತ್ ಸಂಪ್ರಕಾಶಿತಂ. ಈ ಮಾತು ರಾಮಾಯಣಕ್ಕೂ ಅನ್ವಯಿಸುತ್ತದೆ. ಬ್ರಹ್ಮ ವರ ಕೊಡೋದುಂಟು, ಮಹರ್ಷಿ ನೀನು ಕಂಡದ್ದು ಸುಳ್ಳಾಗೋದಿಲ್ಲ, ನತೇವಾಗ ಅನೃತಾಭವೇತ್, ನಿನ್ನ ಮಾತು ಸುಳ್ಳಾಗೋಲ್ಲ. ಮತ್ತೆ ಅವರು ಸಮಿತ್ಮಾಣಿಗಳಾಗಿ ಕೂತ್ಕೊಂಡು ಪೂರ್ವ ದಿಕ್ಕಿನಲ್ಲಿ ನೋಡ್ತಾ ಸೂರ್ಯನನ್ನು ಕಾಣ್ತಾ ರಾಮಾಯಣ ಬರೆದದ್ದು ಆದಿಕವಿಗಳು ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಬರ್ತದೆ. ಹಾಗೆ ಬರೆಯುವಾಗ ಇಡೀ ರಾಮಾಯಣದ ಪಾತ್ರಗಳು ಕಣ್ಣಿಗೆ ಕಟ್ಟಿದಂತೆ, ಸಿನಿಮಾ ಇದ್ದಂತೆ ಕಾಣಿಸ್ತಾ ಬಂತು. ಅವರು ಎದುರುಗಾಡಿದ್ದು, ಒಳಗಂದುಕೊಂಡಿದ್ದು, ಮರೆಯಲ್ಲಿ ನಕ್ಕಿದ್ದು, ಅಂತರಂಗದಲ್ಲಿ ಬೈಕೊಂಡಿದ್ದು ಇದು ಕಾಣಿಸ್ತು ಅಂತ. ಇದು ಬಹಳ ಮುಖ್ಯ. ಮನುಷ್ಯ ಸ್ವಭಾವ ದರ್ಶನವನ್ನು ಚೆನ್ನಾಗಿ ಮಾಡಿಕೊಟ್ರೆ ಅದರೊಳಗೆ ಯಾವುದು ಬೇಕಾದದ್ದು, ಯಾವುದು ಬೇಡದ್ದು, ಯಾವುದು ತಿದ್ದುಕೊಳ್ಬೇಕಾದದ್ದು, ಯಾವುದು ಕೊಂಡಾಡಬೇಕಾದದ್ದು ಅಂತಲೂ ತೋರಿಸಿಕೊಟ್ರೆ, ಮನುಷ್ಯ ಸ್ವಭಾವ ದರ್ಶನ ಅಂತನ್ನೋದು ಒಂದು ರೀತಿ ಭೌತಶಾಸ್ತ್ರದಲ್ಲಿ ಹೇಳೋದ್ರೆ ಸ್ಕೇಲಾರ್ ಕ್ವಾಂಟಿಟಿ. ಅದು ಯಾವ ಥರ ಇರಬೇಕು ಅಂತ ಒಂದು ಡೈರೆಕ್ಷನ್ ಕೊಟ್ಟರೆ ಅದು ವೆಕ್ಟಾರ್ ಕ್ವಾಂಟಿಟಿ. ಅಂದರೆ ಸ್ಪೀಡ್ಗೆ ಡೈರೆಕ್ಷನ್ ಕೊಟ್ಟರೆ ವೆಲಾಸಿಟಿ ಆಗುತ್ತೆ ಅಂತಾರೆ. ಹಾಗೆ ಮಾಡ್ತಾ ಇದ್ದರೆ ಅದು ಚೆನ್ನಾಗಿರುವಂಥದ್ದಾಗುತ್ತದೆ. ಅಂದರೆ ಈಗ ಒಂದು ಅಡುಗೆಗೆ ಬೇಕಾಗಿರ್ತಕ್ಕಂಥ ಪೋಷಕ ದ್ರವ್ಯಗಳು ಸೇರಿದರೆ ಹೇಗೋ, ಅಡುಗೆ ನಮಗೆ ದೇಹಕ್ಕೆ ಬೇಕಾಗಿರ್ತಕ್ಕಂಥದ್ದು, ರುಚಿಗೂ ಬೇಕಾಗಿರ್ತಕ್ಕಂಥದ್ದು, ಅದನ್ನೆರಡು ಸೇರಿಸಿದಂತೆ ವಾಲ್ಮೀಕಿ ಮಹರ್ಷಿಗಳು ಮಾಡಿದ್ರು. ಹೀಗಾಗಿ ನನಗೆ ಅವರ ಒಂದು ಈ ಸಾಫಲ್ಯಕ್ಕೆ, ಸಕ್ಸಸ್ಗೆ ಮುಖ್ಯ ಕಾರಣ ಏನಂದರೆ ಮನುಷ್ಯ ಸ್ವಭಾವ ದರ್ಶನ ಮತ್ತು ಮೌಲ್ಯ ಪ್ರತಿಪಾದನ ಎರಡೂ ನಡೀತು. ಶುಷ್ಕ ಮೌಲ್ಯ ಪ್ರತಿಪಾದನ ಯಾರಿಗೂ ಬೇಕಾಗೋಲ್ಲ. ಬರೀ ಮನುಷ್ಯ ಸ್ವಭಾವ ಪ್ರತಿಪಾದನೆ ಮಾಡ್ತಾ ಹೋದರೆ, ಅದನ್ನು ನಿರೂಪಣೆ ಮಾಡ್ತಾ ಹೋದರೆ ನಾವು ಬುದ್ಧಿ ಕೆಟ್ಟು ಕೂತ್ಕೋತೀವಿ, ಜಗತ್ತೆಲ್ಲ ಕೆಟ್ಟದಾಗಿದೆ ಅಂತ. ಇದು ಎರಡನ್ನೂ ಸಾಮರಸ್ಯ ಮಾಡಿಕೊಟ್ರು. ಅದಕ್ಕಾಗಿ ಇಷ್ಟು ಆಕರ್ಷಣೆ ಬಂತು. ನಾವು ಹೀಗಿದ್ದೀವಿ, ಹೀಗಿರಬೇಕು, ಎರಡೂ ಆಗಿದೆ. ಹೀಗಿದ್ದೀವಿ ಅನ್ನೋದು ನಮ್ಮ ನಡಿಗೆ ಆದರೆ, ಹೀಗಾಗಬೇಕು ಅನ್ನೋದು ನಮ್ಮ ನೆಗತ. ನಾವು ಓಡ್ತಾ ಇರುವ ಬಸ್ಸನ್ನು ಕ್ಯಾಚ್ ಮಾಡಬೇಕು ಅಂದರೆ ದಾಪುಗಾಲು ಇಟ್ಕೊಂಡು ಹೋಗ್ತೀವಿ, ಹಾರಿಕೊಂಡು ಓಡ್ಕೊಂಡು ಹೋಗ್ತೀವಿ. ಹೀಗೆ ಆದರ್ಶ ನಾವು ಬಸ್ ಕ್ಯಾಚ್ ಮಾಡಬೇಕಾದ್ರೆ ಒಂದಷ್ಟು ಓಡಬೇಕಾಗುತ್ತದೆ. ಆದರೆ ಓಟ ಅಸಹಜ ಅಲ್ಲ. ನಡಿಗೆಯಷ್ಟು ಸಲೀಸಲ್ಲದೆ ಇದ್ರು ನಡಿಗೆಗಿಂತ ವಿರುದ್ಧವಾದದ್ದಲ್ಲ. ಇದು ವಾಲ್ಮೀಕಿಗಳು ಮಾಡಿಕೊಟ್ಟಿದ್ದು, ವ್ಯಾಸರು ಮಾಡಿಕೊಟ್ಟಿದ್ದು ಅದೇನೆ. ಅಲ್ಲ, ನನಗೆ ಯಾಕೆ ಆ ಪ್ರಶ್ನೆ ಬಂತು ಅಂದರೆ, ನಮ್ಮಲ್ಲಿ ಕಾಂಟೆಂಪ್ರರಿ ಸಬ್ಜೆಕ್ಟ್ಸ್, ವಸ್ತು ವಿಷಯಗಳು ಆಯಾ ಕಾಲದ ತಗೊಂಡಾಗ ಇವತ್ತಿನ ವಿಷಯ ನಾಳೆಗೆ ಪ್ರಸ್ತುತವಾಗಿರೋದಿಲ್ಲ. ನೀವು ಹೇಳಿದಾಗೆ ಸಹಸ್ರಮಾನಗಳು, ಯುಗ ಯುಗಾಂತರದಿಂದನೂ ಇವತ್ತು ಅತ್ಯಂತ ಆಧುನಿಕ ಅಥವಾ ಇತ್ತೀಚಿನ ಅನ್ನುವಂತಹ ಸಂಶೋಧನೆಗಳು, ವಿಜ್ಞಾನದ ಆವಿಷ್ಕಾರ ಕೂಡ ರಾಮಾಯಣದ ವಿಷಯನೇ. ಎಯಲ್ಲಿ ಹೈಯೆಸ್ಟ್ ವರ್ಕ್ ಮಾಡಿರೋದು ರಾಮ ಸೀತೆ ವರ್ಕ್ ಇರ್ಬೋದು, ಭಾರತೀಯರು ರಾಮಾಯಣದ ಚಿತ್ರ ಇರ್ಬೋದು. ಅಂಥ ತಂತ್ರಜ್ಞಾನವೂ ಕೂಡ ರಾಮಾಯಣನೇ ಆಶ್ರಯಿಸುತ್ತೆ, ಮಹಾಭಾರತನೇ ಆಶ್ರಯಿಸುತ್ತೆ. ಈಗ ಸಂಗೀತ ಇರ್ಬೋದು, ಚಿತ್ರಶಿಲ್ಪಗಳಿರ್ಬೋದು, ಅಥವಾ ಸಿಂಪಲ್ ಆಗಿ ಸರಳವಾಗಿ ಹೇಳೋದಾದರೆ ದೇಸಿ ಮಾರ್ಗಿ ಇಬ್ಬರು ಅಳವಡಿಸ್ಕೊಂಡ್ರು. ಅದು ಹೇಗೆ ಸಾಧ್ಯ? ಯಾಕೆಂದ್ರೆ ಒಬ್ಬರಿಗೆ ಅಕ್ಷರ ಜ್ಞಾನ ಇತ್ತು, ಇನ್ನೊಬ್ಬರಿಗೆ ಇರಲಿಲ್ಲ ಅಂತ ಅನ್ಕೊಂಡ್ರೆ. ಇವೆಲ್ಲ ಕಟ್ಟುಕಥೆಗಳು. ಒಬ್ಬರಿಗೆ ಅಕ್ಷರ ಜ್ಞಾನ ಇತ್ತು, ಇನ್ನೊಬ್ಬರಿಗೆ ಇರಲಿಲ್ಲ ಅಂತ. ಈಗ ರಾಮಾಯಣವನ್ನು ಮಾರ್ಗ ಅಂತೀವ, ದೇಶಿ ಅಂತೀವ, ಅದು ಎಲ್ಲವೂ ಹೌದು. ವಸ್ತುತಃ ಇವೆರಡೂ ಬೇರೆ ಅಲ್ಲವೇ ಅಲ್ಲ. ಪಂಪ ಹೇಳಿದನಲ್ಲ, ದೇಸಿಯೊಳ್ ಪೊಗುವುದು
ಪೊಕ್ಕ ಮಾರ್ಗದೊಳೆ ತಳ್ಳುವುದು. ದೇಶೇ ದೇಶೇ ದೃಶ್ಯತೆ ಐತಿ ದೇಶಿ, ಎಲ್ಲ ಕಡೆಗಳಲ್ಲೂ ಕಾಣಿಸ್ತಕ್ಕಂಥದ್ದು ದೇಶಕ್ಕೆ ಸಂಬಂಧಪಟ್ಟದ್ದು. ಅದರೊಳಗೆ ನಾವು ಪೂರ್ತಿ ಮೈ ಮನಸ್ಸುಗಳನ್ನು ತೊಡಗಿಸಿಕೊಳ್ಳಬೇಕು. ಮತ್ತು ಅದರ ಮೂಲಕ ಬಂದ ಜ್ಞಾನದಿಂದ, ನಮಗೆ ಆ ಮೂಲಕ ಬಂದ ಅನುಭವದಿಂದ ಒಂದು ಓರಣ, ಒಂದು ರೀತಿ ಗೊತ್ತಾಗುತ್ತದೆ. ಮಾರ್ಗ ಅಂದರೆ ಅದು ಹಾದಿ ಮಾಡ್ಕೊಳ್ತೀವಿ. ದೇಶಿ ನಮಗೆ ಉಂಟಾಗತಕ್ಕಂಥ ಅನುಭವ, ಮಾರ್ಗ ಅದರಿಂದ ಬರ್ತಕ್ಕಂಥ ಅನುಭೂತಿ. ಹೀಗಾಗಿ ಒಂದಕ್ಕೆ ಇನ್ನೊಂದು ಬೇರೆ ಅಲ್ಲವೇ ಅಲ್ಲ, ಒಂದೇ ನಾಣ್ಯತೆ ಎರಡು ಮುಖಗಳು ಅಂತ ಇರತಕ್ಕಂಥದ್ದು. ಅದರಿಂದಲೇ ನಾವು ರಾಮಾಯಣದಲ್ಲಿ ಅದು ಎಷ್ಟು ಕಡೆ ಪೌರಜಾನಪದಾನ್ ಸೃಷ್ಟ್ವಾ ಶ್ರುತ್ವ ಬರ್ತಾಲೇ ಹೋಗುತ್ತೆ, ಬೇಕಾದಂತೆ ಬರ್ತಾ ಹೋಗುತ್ತದೆ. ಅದನ್ನು ನಾವು ರಾಮಾಯಣದ ಕಲೆಗಳಲ್ಲಿ ಕೂಡ ಕಾಣ್ತೀವಿ. ಈಗ ಉದಾಹರಣೆಗೆ ನಾವು ಒಡಿಸ್ಸಾದಲ್ಲಾಗಲಿ ಅಥವಾ ಬಿಹಾರದಲ್ಲಾಗಲಿ, ಆಂಧ್ರ ಪ್ರದೇಶದಲ್ಲಾಗಲಿ, ನಮ್ಮ ಕರ್ನಾಟಕದಲ್ಲಾಗಲಿ ಅದು ಎಷ್ಟು ಜಾನಪದವಾದ ಚಿತ್ರಕಲೆಗಳು, ಶಿಲ್ಪಕಲೆಗಳು, ಕರಕುಶಲ ಕಲೆಗಳು ಬೆಳೆದಿವೆ. ಅವೆಲ್ಲ ರಾಮಾಯಣವನ್ನೇ ಆಧಾರವಾಗಿ ಇಟ್ಕೊಂಡಿರುವಂಥದ್ದನ್ನು ನೋಡ್ತೀವಿ. ಈಗ ವರ್ಲಿ ಮೊದಲಾದದ್ದು ಈಗ ತುಂಬ ನಗರಗಳಲ್ಲಿ ಜನಪ್ರಿಯವಾಗಿದೆ. ಅಲ್ಲೆಲ್ಲ ರಾಮಾಯಣದ ಚಿತ್ರವನ್ನೇ ನೋಡ್ತೀವಿ. ಬಸ್ತರ್ ಮೊದಲಾದ ಪ್ರಾಂತ್ಯಗಳಲ್ಲಿ ಮಧ್ಯಪ್ರದೇಶದವರು ಅದೇ ಭಾವಗಳನ್ನು, ಅದೇ ಮೌಲ್ಯಗಳನ್ನು ಅಳವಡಿಸ್ಕೊಂಡಿರುವಂಥದ್ದು ನೋಡ್ತೀವಿ. ಗಾನದಲ್ಲಿ ನೋಡಿದಾಗಲೂ ಅಷ್ಟೇ. ಇಷ್ಟು ಜಾನಪದ ಗೇಯ ಸಂಪತ್ತಿ, ಶ್ರುತಿ ಸಂಪತ್ತಿ, ನಾದ ಸಂಪತ್ತಿ ರಾಮಾಯಣಕ್ಕೆ ಆನುಷಂಗಿಕವಾಗಿರುವಂಥದ್ದು ಗೊತ್ತಾಗುತ್ತದೆ. ಇವು ಮಾರ್ಗದೇಶಗಳಿಗೆ ಸಮರಸವಾಗಿ ಬೆರೆತುಕೊಂಡು ಹೋಗಿರೋದು ಗೊತ್ತಾಗುತ್ತದೆ. ಎಲ್ಲಿವರೆಗೆ ಇದೆ ಆ ಥರದ್ದು ಅಂತಂದರೆ, ದ್ವಿಪದ, ತ್ರಿಪದ ಅಂದರೆ ತ್ರಿಪದಿ ಅಂತ ಕನ್ನಡದಲ್ಲಿ ಏನು ಹೇಳ್ತೀವಿ, ಏಳೆ, ಅಕ್ಕರ, ಇವುಗಳಲ್ಲಿ ಕೂಡ ರಾಮಾಯಣದ ಕಥೆಗಳನ್ನು, ರಾಮ ವ್ಯಕ್ತಿತ್ವವನ್ನು, ಸೀತಾದೇವಿಯ ಚರಿತ್ರೆಯನ್ನು ಹೇಳಿರುವಂಥದ್ದು ನಾವು ನೋಡ್ತೀವಿ. ನೃತ್ಯ ಕುಣಿತಗಳಲ್ಲಿ ಕೂಡ ಅಂಥದ್ದನ್ನೇ ನಾವು ನೋಡ್ತೀವಿ. ಜಾನಪದೀಯವಾದದ್ದು ಅಂತ ನಾವು ಏನು ಹೇಳ್ತೀವಿ, ಅವೆಲ್ಲ ಚಲನವಲನಗಳು ನಮ್ಮ ಶಾಸ್ತ್ರಗ್ರಂಥಗಳಲ್ಲಿ ಇಟ್ಟಿರುವಂಥದ್ದೇ ಕಾಣಿಸ್ತೀವಿ. ಈಗ ಒಂದು ಸಂಗೀತ ರತ್ನಾಕರ ನೋಡಿದ್ರೆ ಇವತ್ತು ಜಾನಪದ ಅಂತ ಹೇಳುವಂಥ ವಾದ್ಯಗಳಿಂದ ಮೊದಲುಗೊಂಡು, ಛಂದಸ್ಸುಗಳಿಂದ ಮೊದಲುಗೊಂಡು ಎಲ್ಲವನ್ನೂ ಹೇಳಿದ್ದಾರೆ. ಅವೆಲ್ಲ ರಾಮಾಯಣದಲ್ಲಿ ಅಳವಡಿಕೆ ಆಗಿದೆ, ಒಂದೊಂದು ಪ್ರಾಂತದ ರಾಮಾಯಣದಲ್ಲಿ ಬಂದಿದೆ. ಈಗ ಕಂಬರಾಮಾಯಣದಲ್ಲಿ ಬಳಕೆ ಆಗಿರ್ತಕ್ಕಂಥ ಅದೆಷ್ಟು ಛಂದಸ್ಸುಗಳು ದೇಶೀಯ ಛಂದಸ್ಸುಗಳು ಅಂತೂ ಗೊತ್ತಾಗುತ್ತವೆ. ಈಗ ನಮ್ಮ ತೊರವೆ ನರಹರಿ ಬರೆದಿರ್ತಕ್ಕಂಥ ಭಾಮಿನಿ ಷಟ್ಪದಿ ಇದೆಯಲ್ಲ, ಅದರ ಮೂಲ ಲಯ ಯಾವುದುಂಟು, ಮಿಶ್ರ ಲಯ ಅಂತ ಕರಿತೀವಿ. 3-4 ಭರತನ ನಾಟ್ಯಶಾಸ್ತ್ರದಲ್ಲಿ ಕಾಣತಕ್ಕಂಥದ್ದು. ಅದು ತ್ರಿಶ್ರ ಮತ್ತು ಚತುರಶ್ರಗಳನ್ನು ಸೇರಿಸಿ ಮಾಡಿದಂಥ ಲಯ ಅಂತ ಕಾಣ್ತೀವಿ. ಆ ಲಯದಲ್ಲಿ ನಮ್ಮ ದೇಶೀಯವಾದದ್ದೆಲ್ಲ ಕಾಣುತ್ತೆ. ಚಾಪು ತಾಳಗಳಲ್ಲಿ ನಾವು ಮಿಶ್ರ ಚಾಪು ಅಂತ ಏನು ಹೇಳ್ತೀವಿ, ದೇಶೀಯವಾದದ್ದು, ಅದಷ್ಟು ಲಯ ಹಾಗೆ ಕಾಣಿಸಿಕೊಂಡಿದೆ. ಅದನ್ನು ನಾವು ನೋಡ್ತೀವಿ. ಯಕ್ಷಗಾನದಲ್ಲಿ ಯಾವುದನ್ನು ನಾವು ಈ ಅಷ್ಟತಾಳ ಅಂತ ಕರಿತೀವಿ, ಆ ತಾಳಕ್ಕೆ ಬರುತ್ತೆ. ಹೀಗೆ ಮಾರ್ಗದೇಶಗಳ ವ್ಯತ್ಯಾಸ ಹೇಗಿಲ್ವೋ ಅದೇ ಥರ ರಾಮ ಅವನ ಅರಮನೆಗಳಲ್ಲಿದ್ದ, ಹಾಗೆ ವಾನರರ ಜೊತೆಯಲ್ಲೂ ಇದ್ದ, ರಾಕ್ಷಸರ ಜೊತೆಯಲ್ಲೂ ಇದ್ದ. ಈ 3 ಜಗತ್ತಿನ ಜೊತೆಗೆ ರಾಮನ ಪ್ರೀತಿ ಒಂದೇ ಇದ್ದದ್ದು. ಅಯೋಧ್ಯೆಯಲ್ಲಿ ಭರತ, ಶತ್ರುಘ್ನರು, ಲಕ್ಷ್ಮಣ ಅವನ ತಮ್ಮಂದರಾದರೆ, ಅವನು ಬೇಡರ ಕುಲಕ್ಕೆ, ಬೆಸ್ತರ ಕುಲಕ್ಕೆ ಸೇರಿರುವಂತಹ ನಮ್ಮ ಗುಹನನ್ನು ಅಪ್ಪಿಕೊಂಡು ನೀನು ನಮ್ಮ 4 ಅಣ್ಣ ತಮ್ಮಂದರಿಗೆ 5ನೇನಾಗಿ ಸೇರಿಕೊಂಡೆ ಅಂತ. ಮತ್ತು ಸುಗ್ರೀವನನ್ನು 6ನೇವನ್ನಾಗಿ ಸೇರಿಸ್ಕೊಂಡ, ವಿಭೀಷಣನ 7ನೇನಾಗಿ ಸೇರಿಸ್ಕೊಂಡ. ಎಲ್ಲರಲ್ಲಿ ಇರತಕ್ಕಂಥದ್ದು ಅವರ ಸಾಮಾಜಿಕ ಹಿನ್ನೆಲೆಗಿಂತ ಮೀರಿದ ಈ ಬಾಂಧವ್ಯ, ಸಹೋದರತೆಯ ಬಾಂಧವ್ಯ, ಅದು ಅಂಥದ್ದೇ ರಾಮಾಯಣದ ಭಾವ ಕೂಡ ಅಂತ ಅನ್ಸುತ್ತೆ. ನನಗೆ ಈಗ ನೀವು ಹೇಳಿದ್ರಲ್ಲಿ ಅನ್ನಿಸ್ತು, ಕಲೆಯ ವ್ಯಾಪ್ತಿ ಬಗ್ಗೆ ಹೇಳ್ದ. ಈಗ ಕಾಂಬೋಡಿಯಾದಲ್ಲಿರ್ಬೋದು, ಮಲೇಷ್ಯಾ, ಜಾವಾ, ಸುಮಾತ್ರ ಎಲ್ಲ ಕಡೆಗೂ ಸುಮಾರಾಗಿ ಭಾರತೀಯ ಕಲೆಗಳ, ಆದರೆ ಅವರ ಆಚರಣೆಯಲ್ಲಿ ಅಥವಾ ಸಂಸ್ಕೃತಿಯಲ್ಲಿ ರಾಮಾಯಣದ ಅಂಶಗಳು ದಿನನಿತ್ಯದಲ್ಲಿ ಕಾಣದೇ ಇದ್ದಾಗ ಈ ಥರದ ಅಂಶಗಳು ಮಾತ್ರ ಕಲೆಯ ಅಂಶಗಳಾಗಿಯೋ ಅಥವಾ ಯಾವುದೋ ಒಂದು ಆಚರಣೆಯ ಭಾಗವಾಗಿ ಉಳ್ಕೊಳ್ಳೋದಕ್ಕೆ ಸಾಧ್ಯನಾ, ಹೇಗಿರುತ್ತೆ? ಒಳ್ಳೆ ಪ್ರಶ್ನೆ, ತುಂಬ ಒಳ್ಳೆ ಪ್ರಶ್ನೆ. ಆ ಮಟ್ಟಕ್ಕೆ ಅದು ಶೈಲೀಕೃತ, ಸ್ಟೈಲೈಸ್ಡ್ ಅಂತ ಆಗುತ್ತದೆ. ಈಗ ನಮ್ಮಲ್ಲಿ ರಾಮಾಯಣವನ್ನು ಕುರಿತು ಅಭಿನಯ ಮಾಡಿದರೆ, ನಾಟಕ ಮಾಡಿದರೆ, ನರ್ತಿಸಿದರೆ, ಹಾಡಿದರೆ, ಯಾವ ಮಟ್ಟದಲ್ಲಿ ನಮ್ಮ ಜನಮಾನಸದಲ್ಲಿ ಅದು ನಿತ್ಯದ ಒಂದು ಹಾಸೋಕ್ಕಾದ ಭಾವ ಅಂತಿದೆ, ಅಲ್ಲಿ ಬರದೇ ಇರ್ಬೋದು. ಆದರೆ ಭಕ್ತಿ ಮಾತ್ರ ತುಂಬ ಇದೆ ಅಲ್ಲಿ. ಅವರು ಹಾಗೆ ಎದೆಷ್ಟು ಭಕ್ತಿ ಇಟ್ಟುಕೊಂಡಿದ್ದಾರೆ ಅಂತಂದರೆ ಅದು ಶ್ರದ್ಧೆಯಿಂದ ಮಾಡುವಂಥದ್ದು, ಒಂದು ಪೂಜೆ ಅನ್ನುವಂಥ ರೀತಿಯಲ್ಲಿ ಮಾಡ್ತಾರೆ. ಆದರೆ ಪಾಪ ಅವರಿಗೆ ಆ ಚೌಕಟ್ಟಿನಿಂದ ಆಚೆಗೆ ಹೊಸದನ್ನು ಕಾಣಿಸ್ಬೇಕು ಅನ್ನುವಂಥದ್ದಾಗೋದಿಲ್ಲ. ಅದರಿಂದ ಅವರು ಪರಂಪರೆಯಿಂದ ಏನು ಬಂದಿತ್ತು ಅದನ್ನು ಮಾತ್ರ ಅಷ್ಟೇ ಉಳಿಸ್ಕೊಂಡಿದ್ದಾರೆ. ನಮ್ಮ ನಾಟ್ಯಶಾಸ್ತ್ರವನ್ನು ನೋಡಿದಾಗ ಗೊತ್ತಾಗುತ್ತದೆ. ನಾಟ್ಯಶಾಸ್ತ್ರದಲ್ಲಿ ಗಾಂಧರ್ವ ಅಂತ ಒಂದು ಸಂಗೀತ ಪ್ರಕಾರವನ್ನು ಹೇಳ್ತಾನೆ ಮಹರ್ಷಿ. ಅದನ್ನು ಅಭಿನವ ಗುಪ್ತಾದಿಗಳು ವಿಸ್ತರಿಸ್ತಾರೆ. ಅದು ಪ್ರಾಚೀನವಾದದ್ದು, ಪೂಜ್ಯವಾದದ್ದು ಅಂತ.
ಅಭಿನವಗುಪ್ತ ಅದನ್ನು ಹೇಳ್ತಾ ಬರ್ತಾನೆ, ಅಲ್ಲಿ ರಂಜನೆ ಕಡಿಮೆ ಇರುತ್ತೆ ಅಂತ. ಹ್ಮ್ ಯಾಕೆಂದ್ರೆ ಶ್ರದ್ಧಾ ಭಕ್ತಿಗಳು ಬೆರೆತು ಅದು ಹೀಗೇ ಮಾಡಬೇಕು ಅಂತಿರುತ್ತೆ. ಆಮೇಲೆ ಅದರೊಳಗೆ ಹೊಸದನ್ನು ಕಾಣಿಸ್ಬೇಕು, ಹೊಸದನ್ನು ತೋರಿಸ್ಬೇಕು ಅಂದ್ರೆ ಪ್ರಯೋಗಶೀಲತೆ ಬರ್ತದೆ. ಜೀವತ್ ಪರಂಪರೆಯಲ್ಲಿ ಪ್ರಯೋಗಶೀಲತೆ ಇರುತ್ತೆ. ಪರಂಪರೆಯನ್ನು ರಕ್ಷಣೆ ಮಾಡ್ಕೊಳ್ಳೋ ಅಷ್ಟೇ ಆಗಿದ್ದಾಗ ಪ್ರಯೋಗಶೀಲತೆಗೆ ಅವಕಾಶ ಇರೋಲ್ಲ. ಆ ಮಟ್ಟದ ರಕ್ಷಣೆಯೂ ಒಳ್ಳೆಯದು ಅಂತ ನಾವು ಹೇಳಬೇಕಾಗುತ್ತದೆ. ಆದರೆ ರಾಮಾಯಣ ಯಾವುದೋ ದೇಶದಲ್ಲಿ ಉಳಿದಿದೆ, ಅದು ಸಾಕು ಅಂತ ನಾವಿಲ್ಲಿ ಬೆಂತಟ್ಕೊಳ್ಳೋ ಹಾಗಿಲ್ಲ. ನಾವು ದುಡಿಬೇಕು, ನಮ್ಮ ರಾಮನನ್ನ, ನಮ್ಮ ರಾಮಾಯಣವನ್ನ ನಾವು ಕಾಪಾಡ್ಕೋಬೇಕು, ನಿತ್ಯ ನಿತ್ಯ ಬದುಕಬೇಕು. ಶಿಲ್ಪಕಲೆಯಲ್ಲಿ ನೀವು ಇಡೀ ದೇಶದ ಉದ್ದಗಲದಲ್ಲಿ ನೋಡಿರ್ತೀರ. ಮಹಾಭಾರತಕ್ಕೆ ಸಿಕ್ಕಷ್ಟು ಪ್ರಾಶಸ್ತ್ಯ ಅಥವಾ ಶಿಲ್ಪಗಳು ರಾಮಾಯಣಕ್ಕೆ ಇಲ್ವಾ? ರಾಮಾಯಣದ ತುಂಬಾ ಕಡಿಮೆ ಅನ್ಸುತ್ತೆ. ಯಾಕೆಂದ್ರೆ ಮಹಾಭಾರತದ ಸಮಗ್ರ ಕಥಾನಕ ಅಷ್ಟಾಗಿ ಸಿಗೋದಿಲ್ಲ. ಕೆಲವೊಂದು ಯುದ್ಧದ ಸನ್ನಿವೇಶ, ಈ ಕಿರಾತಾರ್ಜುನಿಯ ಸನ್ನಿವೇಶವಂತೂ ಬಹಳ ವಿಸ್ತಾರವಾಗಿ ವಿಶೇಷತಃ ಕರ್ನಾಟಕದಲ್ಲಿ ತುಂಬಾ ಕಡೆ ಇರುವಂತದ್ದನ್ನು ನಾವು ನೋಡ್ತೀವಿ. ಈ ತರ ಕೆಲವು ಕಾಣಿಸುತ್ತೆ. ಆದರೆ ರಾಮಾಯಣದ ಕಥೆ ಇಡೀ ಕಥೆ ಕಾಣಿಸುತ್ತೆ. ನಮ್ಮ ಕರ್ನಾಟಕವನ್ನೇ ತಗೊಂಡ್ರೆ ಜಗತ್ತಿನಲ್ಲಿ ಅತಿ ಹೆಚ್ಚು ರಾಮಾಯಣ ಕಥಾಶಿಲ್ಪ ಇರುವುದು ಅಮೃತಾಪುರದಲ್ಲಿ, ಅಮೃತೇಶ್ವರ ದೇವಾಲಯದಲ್ಲಿ ಬಹಳ ದಿವ್ಯವಾದಂಥದ್ದು. ಸುಮಾರು ಒಂದು 30-40ಕ್ಕೂ ಹೆಚ್ಚು ರಾಮಾಯಣ ಶಿಲ್ಪಗಳು ಬಾಲಕಾಂಡದಿಂದ ಮೊದಲುಗೊಂಡು ರಾಮ ಪಟ್ಟಾಭಿಷೇಕದವರೆಗೆ ಇರುವಂತದ್ದನ್ನು ನಾವು ಕಾಣ್ತೀವಿ. ಇನ್ನು ಹಜಾರ ರಾಮಸ್ವಾಮಿ ದೇವಸ್ಥಾನ ಇದೆಯಲ್ಲ ನಮ್ಮ ವಿಜಯನಗರದಲ್ಲಿ, ಅಲ್ಲಿ ಕೂಡ ನಾವು ಕಾಣ್ತೀವಿ. ಬೇಲೂರು, ಹಳೇಬೀಡು ಸೇರಿದಂತೆ ಸುಮಾರು 70 ಹೊಯ್ಸಳರ ದೇವಾಲಯಗಳಲ್ಲಿ ಬೇರೆ ಬೇರೆ ಕೆಲವೊಂದು ಚಿತ್ರಗಳನ್ನ, ಕೆಲವೊಂದು ಸನ್ನಿವೇಶಗಳನ್ನು ನಾವು ನೋಡ್ತೀವಿ. ಮತ್ತೆ ಅಜಂತ ಎಲ್ಲೋರಾದಲ್ಲಿ ಕೆಲವೊಂದು ಸನ್ನಿವೇಶಗಳನ್ನು ನೋಡ್ತೀವಿ. ಆಮೇಲೆ ನಾವು ಇಲ್ಲಿ ಇಂಡೋನೇಷಿಯಾದಲ್ಲಿ ಅಲ್ಲಿ ಕೂಡ ನಾವು ನೋಡ್ತೀವಿ. ಅಲ್ಲಿ ಇಂಡೋನೇಷ್ಯಾದಲ್ಲಿ ಪ್ರಾಂಬಣನ್ ಅಂತ ನಾವು ದೇವಸ್ಥಾನ ಕರಿತೀವಿ, ಪರಬ್ರಹ್ಮ ಅಂತ, ಅದರದ ಅಪಭ್ರಂಶ ಅದು. ಆ ದೇವಸ್ಥಾನದಲ್ಲಿ ಒಳಗಡೆ ಒಂದು ಕಡೆಗೆ ಕನ್ನಡದ ಶಿಲ್ಪಗಳು, ಇನ್ನೊಂದು ಕಡೆಗೆ ರಾಮಾಯಣದ ಶಿಲ್ಪಗಳು, ಎರಡನ್ನೂ ನೋಡ್ತೀವಿ. ಸ್ವಲ್ಪ ಜೋಡಣೆ ಹೆಚ್ಚು ಕಡಿಮೆ ಆಗಿರೋದನ್ನ ಕಾಣ್ತೀವಿ. ಸುಮಾರು ಕಡೆ ನಾವು ರಾಮಾಯಣದ ಶಿಲ್ಪಗಳನ್ನು ನಾವು ನೋಡ್ತೀವಿ. ಏನಂದ್ರೆ ಉತ್ತರ ಭಾರತದಲ್ಲಿ ಹೆಚ್ಚಿನ ದೇವಸ್ಥಾನಗಳು ಇಲ್ಲವಾಗಿವೆ. ಇಸ್ಲಾಮಿನ ಆ ಬರ್ಬರ ಆಕ್ರಮಣದ ಕಾರಣದಿಂದ ಎಷ್ಟೋ ನೂರಾರು ದೇವಸ್ಥಾನಗಳು ಹೊರಟೋಯ್ತು. ಸೀತಾರಾಮ್ ಗೋಯಲ್ ಅಂತವರೆಲ್ಲ ಬರೆದು ತೋರಿಸಿದ್ದಾರೆ. ಅದರಿಂದ ಇದ್ದ ಶಿಲ್ಪಗಳು ಹೊರಟೋದ್ವಿ ಹೊರತು. ಉದಾಹರಣೆಗೆ ನೋಡಿ, ಗುಪ್ತರ ಕಾಲದ್ದು ದೇವಗಢದ ದೇವಸ್ಥಾನ, ಅದನ್ನು ದಶಾವತಾರ ದೇವಸ್ಥಾನ ಅಂತ ಕರೀತಾರೆ. ಆ ದೇವಸ್ಥಾನದ ಎಷ್ಟೋ ಶಿಲ್ಪಗಳು ಹಾಳಾಗಿವೆ. ಅಲ್ಲಿ ಸ್ಥಳೀಯ ASI ಮ್ಯೂಸಿಯಂನಲ್ಲಿ ಒಂದಷ್ಟಿವೆ, ಮತ್ತೆ ದೆಹಲಿ ಮ್ಯೂಸಿಯಂನಲ್ಲಿ ಕೂಡ ಇಟ್ಟಿದ್ದಾರೆ. ಶೂರ್ಪಣಖ ನಾಸಾಚ್ಛೇದನ, ಅಹಲ್ಯೋದ್ಧಾರ, ಈ ಎರಡೂ ಇವೆ. ಅಲ್ಲಿ ಒಂದು ಕಡೆಗೆ ಒಬ್ಬ ಹೆಂಗಸು ಪತಿತಿಯಾದರೂ ಪ್ರಾಯಶ್ಚಿತ್ತಗೊಂಡು ತನ್ನ ತಪ್ಪನ್ನು ತಿದ್ದುಕೊಂಡು ಲೋಕೋತ್ತರವಾದ ಪಂಚಮಹಾಪತಿವ್ರತೆಯರಲ್ಲಿ, ಪಂಚಮಹಾಕನ್ಯೆಯರಲ್ಲಿ ಒಬ್ಬಳಾದದ್ದು. ಇನ್ನೊಬ್ಬಳು ಕಾಮಾತಿರೇಕದಿಂದ ಹೋಗಿ ಮತ್ತೊಬ್ಬ ಹೆಣ್ಣು ಸಾಧ್ವಿಯನ್ನು ಕೊಲ್ಲಬೇಕು ಅಂತ ಮಾಡಿ ತಾನೂ ತನ್ನ ಮೂಗನ್ನು ವಿರೂಪ ಮಾಡಿಕೊಂಡಿದ್ದಲ್ಲದೆ ಲಂಕಾ ನಾಶಕ್ಕೂ ಕಾರಣವಾದಳು ಅಂತ ಗೊತ್ತಾಗುತ್ತೆ ಶೂರ್ಪಣಖೆಯದು. ಈ ಎರಡೂ ಕೂಡ ಕಾಣಿಸುತ್ತೆ. ಇಂಥ ವಿಗ್ರಹಗಳನ್ನು ನಾವು ಸಾಕಷ್ಟು ನೋಡ್ತೀವಿ. ಋಷ್ಯಶೃಂಗನ ಶಿಲ್ಪ ಇರುವಂಥದ್ದು ನೋಡ್ತೀವಿ. ಈಗ ಗುಪ್ತರ ಕಾಲದಲ್ಲಿಯೇ ಸಾಕಷ್ಟು ವಿಗ್ರಹಗಳಿರುವಂಥದ್ದು ಗೊತ್ತಾಗುತ್ತದೆ. ಅಳಿದುಳಿದಿರೋದು ನಮಗೆ ಕಾಣಿಸುತ್ತೆ. ಈಗ ಮಥುರಾ ಮ್ಯೂಸಿಯಂ ಇರ್ಬೋದು, ಆಮೇಲಿಂದ ಇದು ಯಾವುದು ಇಂದೋರ್ನ ಮ್ಯೂಸಿಯಮ್ಮು, ಈ ಥರ ಮ್ಯೂಸಿಯಂಗಳಲ್ಲಿ ಚಂದೇಲರದು, ಗುರ್ಜರ ಪ್ರತಿಹಾರರದು ಶಿಲ್ಪಗಳಿವೆ. ಮಥುರಾದಲ್ಲಂತೂ ಸಾಕಷ್ಟಿವೆ. ಅಲ್ಲಿ ಕೆಲವು ರಾಮಾಯಣದ ಸಂದರ್ಭಗಳಿವೆ. ಈಗ ಅಲ್ಲಿ ಕವಿಗಳು ರಾಮಾಯಣ ಈಗ ಕಾವ್ಯಗಳನ್ನು ರಚನೆ ಮಾಡುವಾಗ ಒಂದಷ್ಟು ಸ್ವಾತಂತ್ರ್ಯ ತಗೊಂಡು ಥರ ಕಾಣಿಸುತ್ತೆ, ಅಥವಾ ವಿಸ್ತಾರ ಮಾಡಿದ ಹಾಗೆ. ಕುವೆಂಪು ರಾಮಾಯಣದ್ದೇ ನೀವು ಕಾಳಿದಾಸನಿಂದಲೇ ಕಾಣ್ತೀವಿ. ಹಾಗೆ ಈ ನೃತ್ಯ ಶಿಲ್ಪಗಳಲ್ಲಿ ಅಥವಾ ಚಿತ್ರಗಳಲ್ಲಿ ಎಲ್ಲ ಅವ್ರಿಗೆ ಆ ಅವಕಾಶ ಇರುತ್ತಾ? ಶಿಲ್ಪಕಾರರಿಗೆಲ್ಲ ಅವಕಾಶ ಇರುತ್ತೆ? ನೀವು ಅವಕಾಶ ಎಲ್ಲಾದ್ರೂ ಗಮನಿಸಿರೋ ಅಂಶನ ಉದಾಹರಣೆಗೆ ನೋಡಿ, ವಾಲ್ಮೀಕಿ ರಾಮಾಯಣದಲ್ಲಿ ರಾವಣ ಸೀತೆಯನ್ನು ಹೊತ್ತುಕೊಂಡು ಹೋದ ಅಂತಲೇ ಬಂದಿದೆ. ಆಮೇಲೆ ಅವಳು ಅಗ್ನಿ ಪರೀಕ್ಷೆಯ ಕಾಲದಲ್ಲಿ ಕೂಡ ಹೇಳ್ತಾಳೆ, ನಾನು ಅಸಹಾಯಕಳಾಗಿದ್ದೆ, ನನ್ನ ಮೈ ಮೇಲೆ ನನ್ನ ನಿಯಂತ್ರಣ ಇರುವಂತೆ ಇರಲಿಲ್ಲ, ಯಾಕೆಂದ್ರೆ ನನ್ನ ಮೈಗೆ ನಾನು ಸ್ವಾಮಿನಿ ಆಗದಂತೆ ಅವನು ದುಷ್ಟ ನನ್ನ ಹೊತ್ತುಕೊಂಡು ಹೋದ, ಆದರೆ ನನ್ನ ಮನಸ್ಸು ಮಾತ್ರ ಸದಾ ರಾಮನಿಗೆ ಬದ್ಧವಾಗಿತ್ತು ಅಂತ. ಆದರೆ ನಾವು ಇದೇ ಅಮೃತಾಪುರದಲ್ಲಿ ನೋಡಿದಾಗ ಅವನು ಪರ್ಣಶಾಲೆಯನ್ನೇ ತೆಗೆದುಕೊಂಡು ಹೋದ, ಪುಷ್ಪಕ ವಿಮಾನದಲ್ಲಿ ಕೈನಲ್ಲಿಯೇ ಎತ್ತುಕೊಂಡು ಹೋದ, ಸೀತೆಯನ್ನು ಮುಟ್ಲೂ ಇಲ್ಲ ಅಂತ ಅನ್ನುವಂಥದ್ದು, ಈ ದೃಶ್ಯವನ್ನು ಕೆತ್ತಿರುವಂತಹದ್ದನ್ನು ನಾವು ಕಾಣ್ತೀವಿ. ಈ ತರ ಎಲ್ಲ ಉಂಟು. ಅಂದ್ರೆ ಶಿಲ್ಪಗಳಲ್ಲಿ ಕೂಡ ಆ ಸ್ವಾತಂತ್ರ್ಯವನ್ನು ನಾವು ನೋಡ್ತೀವಿ. ಈಗ ಅಹಲ್ಯೆ ಕಲ್ಲಾಗಿದ್ದಳು ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಬರೋಲ್ಲ. ಅವಳು ಯಾರಿಗೂ ಕಾಣದಂತೆ ಇದ್ದಳು ಅಂತ, ತುಂಬಾ ಸಹಜವಾದ ಚಿತ್ರಣ. ಲೋಕಕ್ಕೆ ಕಾಣದಂತೆ ಶೋಕಿಸ್ತಾ ಇದ್ದಳು ಅಂತ. ರಾಮ ಅವಳಿಗೆ ಲೋಕ ಸಂಪರ್ಕ ಬರುವಂತೆ ಮಾಡಿದ.
ನಿನ್ನ ತಪ್ಪಿಗೆ ನೀನು ಅನುಭವಿಸಿರುವ ಪ್ರಾಯಶ್ಚಿತ್ತದ ದುಃಖ ಸಾಕು ತಾಯಿ, ಹೊರಗೆ ಬಾ ಅಂತಂದ. ಅದೇ ಕಾಳಿದಾಸನಿಂದ ಈಚೆಗೆ ಶಿಲೆಯಾದ ಅಹಲ್ಯೆ ಹೆಣ್ಣಾದಳು ಅಂತ ಬಂತು. ಅದೊಂದು ಅದ್ಭುತವಾದ ಪ್ರತೀಕ, ಒಂದು ಸಂಕೇತ. ಅಂದರೆ ಕಲ್ಲಿನಂತೆ ಅವಳು ಲೋಕದ ಪಾಲಿಗೆ ಏನೂ ಇಲ್ಲದವಳು ಆಗ್ಬಿಟ್ಟಿದ್ಳು, ಜಡವಾಗಿ ಬಿಟ್ಟಿದ್ಳು, ಅವಳಲ್ಲಿ ಚೈತನ್ಯ ಬರೆಸ್ದ ಅಂತ ಕಾಳಿದಾಸ ಒಂದು ಧ್ವನಿಯನ್ನು ತಂದುಕೊಟ್ಟ. ಅದನ್ನು ತುಂಬ ಜನ ಚಿತ್ರಕಾರರು, ಶಿಲ್ಪಕಾರರು ಕೂಡ ಅಳವಡಿಸ್ಕೊಂಡಿರೋದು ನಾವು ನೋಡ್ತೀವಿ. ಇದೇ ಸಂದರ್ಭದಲ್ಲಿ ಕಾಂಬೋಡಿಯಾದಲ್ಲಿ ಯಾವ ಈ ಪ್ರಸಿದ್ಧವಾದ ದೇವಸ್ಥಾನ ಅಂಗೋರ್ ವಾಟ್ ದೇವಸ್ಥಾನ ಇದೆ, ಅಲ್ಲಿ ರಾಮಾಯಣದ ವಿಸ್ತೃತವಾದಂತಹ ಉಬ್ಬು ಶಿಲ್ಪಗಳು, ಬಾಸ್ ರಿಲೀಫ್ಸ್ ತುಂಬ ವಿಸ್ತೃತವಾಗಿ ಇಡೀ ಪ್ರಾಕಾರದ ಪಥದಲ್ಲಿಯೇ ಇರುವಂಥದ್ದನ್ನು ನಾವು ನೋಡ್ತೀವಿ. ಅಲ್ಲಿ ರಾಮಾಯಣದ ಯುದ್ಧದ ಅನೇಕ ಸನ್ನಿವೇಶಗಳನ್ನು ಕೆತ್ತಿರೋದು ನೋಡ್ತೀವಿ. ಆ ಥರ ಕೆತ್ತನೆ ಮಾಡೋದ್ರೊಳಗೆಲ್ಲ ಸಾಕಷ್ಟು ಸ್ವಾತಂತ್ರ್ಯವನ್ನು ತಗೊಂಡಿದ್ದಾರೆ. ಅಲ್ಲಿ ಶಾಸ್ತ್ರದ ತೊಡಕು ಹೀಗೆ ಏನಾಗುತ್ತೆ, ಯಾವುದೇ ಶಾಸ್ತ್ರೀಯವಾದ ಕಲೆ ಅಂತ ಮಾಡ್ಕೊಳ್ಳುವಾಗ ನನಗೆ ಇಲ್ಲಿ ತಾಲಮಾನದ ಮಿತಿ ಹೇಳಿದೆ ಇದೆಲ್ಲ ಬರುವಾಗ ಇಲ್ಲಿ ತೊಂದರೆ ಆಗೋದಿಲ್ಲ ಅವ್ರು ವಿಸ್ತಾರ ಮಾಡೋದಕ್ಕೆ. ಇಲ್ಲ ಏನು ಮಾಡ್ತಾರೆ, ಅವ್ರದ್ದಾದ ಒಂದು ಲಕ್ಷಣ ಇರುತ್ತಲ್ಲ, ಆ ಲಕ್ಷಣದ ಚೌಕಟ್ಟೊಳಗೆ ತರ್ತಾರೆ. ಈಗ ಉದಾಹರಣೆ ಅಮೃತಾಪುರದ ದೇವಸ್ಥಾನದಲ್ಲಿ ಇರುವಂತಹ ಒಂದು ಸೀತಾಭರಣದ ಹೇಳೋದನ್ನೆಲ್ಲ ಅಲ್ಲಿ ಅವರು ಲಕ್ಷಣ ಶುದ್ಧವಾಗಿ ಅದನ್ನು ಮಾಡಿದ್ದಾರೆ. ಅಂದ್ರೆ ಈಗ ವ್ಯಾಕರಣ ಶುದ್ಧವಾದ ಅಲಂಕಾರಬದ್ಧವಾದ ಭಾಷೆಯಲ್ಲೇ ಒಂದು ಹೊಸ ಕಲ್ಪನೆ ಮಾಡೋದಕ್ಕೆ ಸಾಧ್ಯ ಇದೆಯಲ್ಲ. ಈಗ ಕುವೆಂಪು ಅವ್ರ ರಾಮಾಯಣ ದರ್ಶನದಲ್ಲಿ ಸೀತೆಯ ಜೊತೆಗೆ ರಾಮನು ಅಗ್ನಿ ಪ್ರವೇಶ ಮಾಡಿ ಸೀತೆಯನ್ನು ಒಳಗಿಂದ ಕರ್ಕೊಂಡು ಬರ್ತಾನೆ. ಸೀತೆಯ ಅಗ್ನಿ ಪ್ರವೇಶ ಮಾಡಿದ ಮೇಲೆ ತಾನು ಹೋಗಿ ಬರ್ತಾನೆ. ಅದು ಬಹಳ ಸುಂದರವಾಗಿದೆ ಸನ್ನಿವೇಶ. ಅನಲಾ ಕುಮಾರಿ ವಿಭೀಷಣನ ಮಗಳು, ಅವಳಿಗೆ ತುಂಬಾ ನೋವಾಗುತ್ತೆ, ಸೀತೆಗೆ ಅಗ್ನಿ ಪರೀಕ್ಷೆ ಒಡ್ಡುವಂತಹ ಸ್ಥಿತಿ ಬಂದ್ಬಿಡ್ತಲ್ಲ ಅಂತ. ಆಮೇಲೆ ರಾಮ ಒಳಗಡೆ ಹೋಗಿ ಸೀತೆಯ ಕೈ ಹಿಡಿದು ಕರ್ಕೊಂಡು ಬರ್ತಾನೆ. ಆಗಳು ತಕ್ಷಣ ಹೋಗಿ ಬಿಕ್ಕಿ ಬಿಕ್ಕಿ ಅಥವಾ ರಾಮನಿಗೆ ಕಾಲಿಗೆ ಬಿದ್ದು, ಮಹಾನುಭಾವ, ನಾನು ತುಂಬಾ ಸಂಕಟಪಟ್ಟೆ, ಕೋಪ ಮಾಡಿಕೊಂಡೆ, ಹೆಣ್ಣಿಗೆ ಮಾತ್ರವೇ ಪರೀಕ್ಷೆಯೇ, ಗಂಡಿಗೆ ಇಲ್ಲವೇ, ಹೆಂಡತಿಯಿಂದ ದೂರ ಇರತಕ್ಕಂಥ ಗಂಡನಿಗೂ ಪರೀಕ್ಷೆ ಬೇಡವಾ ಅಂತ, ಸಾತಿವೃತ್ಯ ಪರೀಕ್ಷೆ ಆಗಬೇಡವೆ, ಪಾತಿವೃತ್ಯ ಪರೀಕ್ಷೆ ತರಹ ಅಂತ, ನೀನು ನನ್ನ ಅಂತರಂಗವನ್ನು ಗ್ರಹಿಸಿ ನೀನೇ ಮಾಡಿಬಿಟ್ಟೆ, ಲೋಕದ ಪ್ರಶ್ನೆಗೆ ಕಾಯಲಿಲ್ಲ, ನೀನು ದೊಡ್ಡವನು ಅಂತ ಹೇಳ್ತಾಳೆ. ಅದನ್ನು ಅವರು ಬಹಳ ಸುಂದರವಾದ ದಿವ್ಯವಾದ ಭಾಷೆಯಲ್ಲಿ ಬರೆದಿದ್ದಾರೆ, ಒಳ್ಳೆ ಸೊಗಸಾದ ಛಂದಸ್ಸಿನಲ್ಲಿ ಬರೆದಿದ್ದಾರೆ. ಹೀಗೆ ಲಕ್ಷಣ ಶುದ್ಧಿ ಇದ್ದುಕೊಂಡು ರಚನಾತ್ಮಕವಾದ ಮಾರ್ಪಾಡು ಮಾಡಬಹುದು. ಇಲ್ಲೆಲ್ಲ ಆನಂದವರ್ಧನ ನಮ್ಮ ಆಲಂಕಾರಿಕರಲ್ಲಿ ಅಗ್ರಗಣ್ಯ, ಬೆಸ್ಟ್ ಅಮಾಂಗ್ ದಿ ಇಸ್ಥೆಟಿಷಿಯನ್ಸ್ ಅಂತ ಹೇಳ್ಬೋದು. ಭರತ ಆದಮೇಲೆ ಆನಂದವರ್ಧನನೇ. ಜಗತ್ತಿನ ಸ್ತರದಲ್ಲಿ ಆನಂದವರ್ಧನ ತುಂಬ ದೊಡ್ಡವನು. ಅವನು 1100 ವರ್ಷಗಳಿಗೂ ಮುಂಚೆ ಹೇಳ್ತಾನೆ, ಸಂತಿ ಸಿದ್ಧರಸ ಪ್ರಖ್ಯಾಹ ಏಚ ರಾಮಾಯಣಾದಯ ಕಥಾಶ್ರಯ ನತೈರ್ಯೋಜ್ಯ ಸ್ವೇಚ್ಛಾ ರಸವಿರೋಧಿನಿ. ಸಿದ್ಧರಸಗಳು ರಾಮಾಯಣ ಮಹಾಭಾರತ ಅಂತ ಮಾಸ್ಟರ್ ಪೀಸಸ್. ಅವು ಒಬ್ಬ ವ್ಯಕ್ತಿಯ ಸೊತ್ತಲ್ಲ, ಒಂದು ಊರಿನ ಸೊತ್ತಲ್ಲ, ಒಂದು ಸಮುದಾಯದ, ಒಂದು ದೇಶದ ಒಂದು ದೊಡ್ಡ ಪರಂಪರೆಯ ಸೊತ್ತು. ದೇಶಕಾಲ ಎರಡೂ ಅಗಾಧವಾದದ್ದು. ಇಂಥ ವಸ್ತುಗಳನ್ನು ಯಾವುದೇ ಒಬ್ಬ ಕಲಾವಿದ ತನ್ನ ಮನಸ್ಸಿಗೆ ಬಂದಂತೆ ಮೂಲದ ರಸಭಾವಗಳಿಗೆ, ಆದರ್ಶಕ್ಕೆ, ಔಚಿತ್ಯಕ್ಕೆ ಭಂಗ ಬರುವಂತೆ ಕಲ್ಪನೆ ಮಾಡಬಾರ್ದು, ಮನಸ್ವಿ ಕಲ್ಪನೆ ಮಾಡಬಾರದು ಅಂತ ರಚನಾತ್ಮಕವಾದ ಕಲ್ಪನೆ ಮಾಡಬಹುದು. ಈಗ ಒಂದು ರಾಗದಲ್ಲಿ ಅನ್ಯಸ್ವರ ಬರಬಹುದಾದರೂ ಆ ಮೂಲ ರಾಗ ಸ್ವರೂಪ ಕೆಡದಂತೆ ಬರಬೇಕಾಗುತ್ತೆ. ಆಗ ಆ ಅನ್ಯಸ್ವರ ರಂಜಕವಾಗುತ್ತೆ, ಇಲ್ಲದೆ ಅದು ಅಪಸ್ವರ ಅಂತ ಆಗುತ್ತೆ. ಇದನ್ನ ನೋಡ್ಕೊಳ್ಳುವಂತೆ ಮಾಡಿದ್ರೆ ಆಗುತ್ತೆ. ನನಗೆ DVG ಅವರ ಪದ್ಯದ ಒಂದು ಸಾಲಲ್ವಾ, ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸ್ಸೊತ್ತು, ಅದು ಹಾಗೆ ರಾಮಾಯಣಕ್ಕೋಸ್ಕರ ರಾಮಾಯಣದ ಅಂಶಗಳನ್ನು ಮಾತ್ರ ನನ್ನ ಕಲೆಯಲ್ಲಿ, ಕಲಾಕೃತಿಗಳಲ್ಲಿ ತೋರಿಸ್ತೀನಿ ಅಂತ ಜೀವನ ಪೂರ್ತಿ ತೆತ್ಕೊಂಡು ಕಲಾವಿದರು ಯಾರಾದರೂ ಇದ್ದಾರೆ. ಅದು ಈಗ ನಮಗೆ ತ್ಯಾಗರಾಜರು ಬಹುತೇಕ ರಾಮಾಯಣ ಬಗ್ಗೆ ಮಾಡಿದ್ರು ಅಂತ ಕೇಳಿದ್ವಿ. ಆ ಥರದ್ದು ಬಹುಶಃ ಇಷ್ಟೊಂದು ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿರೋದ್ರಲ್ಲಿ ಬಹುತೇಕ ಶಿಲ್ಪಿಗಳ ಆಯಸ್ಸೇ ಮುಗಿದಿರಬಹುದು. ಅವ್ರು ಇಡೀ ಜೀವನನ ಒಂದು ದೇವಸ್ಥಾನದ ನಿರ್ಮಾಣಕ್ಕೆ, ಭಿತ್ತಿ ಚಿತ್ರದಲ್ಲಿ ನಿರ್ಮಾಣದಲ್ಲೇ ಕಳೆದಿರ್ಬೋದು. ನಿಮಗೆ ಇನ್ನೂ ಹೆಚ್ಚಿನ ಆ ಥರದ ಸಾಧಕರ ಪರಿಚಯ ಇದ್ರೆ? ಶಿಲ್ಪಿಗಳು, ಚಿತ್ರಕಾರರು ಇದಕ್ಕೆ ರಾಮಾಯಣಕ್ಕೆ ತೆತ್ತುಕೊಂಡಿದ್ದಾರೆ ಎನ್ನುವಂಥವ್ರನ್ನ ನಾನು ಬಲ್ಲವನಲ್ಲ. ಅನೇಕ ರಾಮಾಯಣದ ಚಿತ್ರಣಗಳನ್ನೆಲ್ಲ ಮಾಡಿದಂಥವರು ನಾವು ನೋಡ್ತೀವಿ. ಆದರೆ ಕಾವ್ಯದಲ್ಲಿ, ಗೇಯದಲ್ಲಿ ಈಗ ನೀವು ಹೇಳಿದ್ರು ತ್ಯಾಗರಾಜರು ಅಂತ, ಅದು ಬಹಳ ಹೌದು. ಆ ಥರ ಇನ್ನೂ ಹಲವರಿದ್ದಾರೆ. ಇನ್ನು ನಮಗೆ ಮತ್ತೊಂದು ಉದಾಹರಣೆ ಸಿಗಬೇಕು ಕಾವ್ಯದಲ್ಲಿ ಅಂತಂದರೆ, ತಮಿಳುನಾಡಿನಲ್ಲಿದ್ದಂಥ ಒಬ್ಬ ಸಂಸ್ಕೃತ ಕವಿ ರಾಮಭದ್ರ ದೀಕ್ಷಿತ ಅಂತ. ಅವನು ರಾಮನನ್ನು ಬಿಟ್ಟು ಮತ್ತೆ ಇನ್ಯಾರನ್ನೂ ಕುರಿತು ಸ್ತೋತ್ರ ಮಾಡದೆ ಇಡೀ ರಾಮನಿಗೆ ಸಂಬಂಧಪಟ್ಟಂತೆ ತನ್ನ ಕಾವ್ಯ ಆಗಲಿ, ನಾಟಕವಾಗಲಿ, ಸ್ತೋತ್ರವಾಗಲಿ, ಶತಕವಾಗಲಿ ಎಲ್ಲ ಬರೆದಿದ್ದಾನೆ. ರಾಮಕರುಣಾಮೃತ ಅಂತ, ಕೃಷ್ಣ ಕರುಣಾಮೃತ ಇದ್ದಂತೆ ರಾಮಕರುಣಾಮೃತ ಬರೆದಿದ್ದಾನೆ. ಇಲ್ಲಿ ಕೃಷ್ಣ ಕರುಣಾಮೃತದಲ್ಲಿ ಲೀಲಾಶುಕ ರಾಮನಿಗೆ ಸವಾಲು ಮಾಡ್ತಾನೆ, ರಾಮ ನೀನು ಬಿಲ್ಲು ಬಾಣಗಳನ್ನು ಪಕ್ಕಕ್ಕಿಟ್ಟು
ಕೈಯಲ್ಲಿ ಕೊಳಲಿಟ್ಕೊಂಡು ತಲೆ ಮೇಲೆ ನವಿಲುಗರಿ ಸಿಕ್ಕಿಸ್ಕೊಂಡು ಬಾ, ಆಗ ನಿನಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ. ವಿಹಾಯ ಕೋದಂಡ ಶರವು ಮುಹೂರ್ತಂ ಗೃಹಾಣ ಪಾಣವು ಮಣಿಚಾರು ವೇಣುಂ ಮಯೂರ ಬರ್ಕಂಚ ನಿಜೋತ್ತಮಾಂಗೆ ಸೀತಾಪತೆ ತ್ವಾಂ ಪ್ರಣಮಾಮಿ ಪಶ್ಚಾತ್ ಅಂತ. ಇವನು ಅದೇ ತರಾನೇ, ಏ ಕೃಷ್ಣ ನೀನು ಕೊಳಲನ್ನ ಪಕ್ಕಕ್ಕೆ ಇಟ್ಟು ನವಿಲುಗರಿಯನ್ನು ಪಕ್ಕಕ್ಕೆ ಇಟ್ಟು ಕಿರೀಟ ಧರಿಸ್ಕೊಂಡು ಕೈಯಲ್ಲಿ ಬಿಲ್ಲು ಬಾಣ ಧರಿಸಿ ಬಾ, ಆಗ ನಿನಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತಾನೆ. ಒಂದು ಕಾಲ್ ಇದೆ, ತಗೊಳ್ಳೋಣ. ಹೇಳಿ, ಯಾರು ಮಾತಾಡ್ತಾ ಇದ್ದೀರಿ? ಹಲೋ, ನಮಸ್ಕಾರ. ಹೇಳಿ, ಏನ್ ಹೆಸರು, ಯಾವ ಊರಿಂದ ಮಾತಾಡ್ತಾ ಇದ್ದೀರಿ? ನಮಸ್ಕಾರ, ವಿಜಯಪುರದಿಂದ ಬಾಬುರಾವ್ ಕುಲಕರ್ಣಿ ಅಂತ. ಹೇಳಿ ಹೇಳಿ ಬಾಬುರಾವ್ ಅವರೇ, ಕೇಳಿ. ಗಣೇಶ ಈಗ ಅಯೋಧ್ಯದಲ್ಲಿ ರಾಮನ ಪ್ರತಿಷ್ಠಾನ ಅಯೋಧ್ಯದಲ್ಲಿ ಕೇಳಿಸ್ತಾ ಇದೆ, ಹೇಳಿ. ಅಯೋಧ್ಯದಲ್ಲಿ ರಾಮನ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ವಿಶ್ವದಾದ್ಯಂತ ರಾಮನ ಅಲೆ ಎದ್ದಿದೆ. ಆ ರಾಮಾಯಣ ಮಹಾಭಾರತಗಳು ಕಾಲಕ್ಕೆ ಕೂಡ ನಮಗೆ ಅನೇಕ ಮಾರ್ಗದರ್ಶನ ಮಾಡುತ್ತಾ ಬಂದರೂ ಕೂಡ ನಮ್ಮಲ್ಲಿ ಅನಿಷ್ಟವಾದಂತಹ ಗುಣಗಳು ಕಮ್ಮಿಯಾಗುವ ಬದಲಾಗಿ ಜಾಸ್ತಿ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇದೆಲ್ಲ ಕಲಿಯ ಪ್ರಭಾವದಿಂದ ಹೀಗಾಗ್ತಿದೆಯೋ ಹೇಗೆ ಗೊತ್ತಾಗ್ತಾ ಇದೆ? ಅವ್ರ ಪ್ರಶ್ನೆನ ಹೀಗೆ ಗ್ರಹಿಸಿದೆ ನಾನು. ಇಷ್ಟು ರಾಮ ಮಂದಿರ ಆಗ್ತಾ ಇದ್ರು, ರಾಮನ ಆದರ್ಶಗಳು ಜಗತ್ತಲ್ಲಿ ಎಲ್ಲ ಇದ್ರು, ರಾಮರಾಜ್ಯ ಆಗದೆ ನಾವು ಹೆಚ್ಚು ವಿಕೃತಿಯ ಕಡೆಗೆ ಹೋಗ್ತಾ ಇದ್ದೇವೆ, ಆ ಆದರ್ಶಗಳ ಪಾಲನೆ ಕಡಿಮೆ ಆಗಿದೆ ಅನ್ನೋ ಅರ್ಥದಲ್ಲಿ ಕೇಳಿಲ್ಲ ಅಂತ ಭಾವಿಸ್ತೇನೆ. ಎಲ್ಲ ಕಾಲದಲ್ಲೂ ಈ ಗೋಳಾಟ ಇದ್ದದ್ದೇ. ರಾಮನ ಕಾಲದಲ್ಲಿ ಇತ್ತು, ಸೀತಾದೇವಿ ಅಂತವಳ ಮೇಲೆ ಅಪವಾದ ಬಂತು. ಹೀಗಾಗಿ ನಾವು ಈ ರೀತಿಯಾದ ಸಿನಿಕತನಕ್ಕೆ, ಈ ರೀತಿಯಾದಂಥ ನಿರಾಶಾವಾದಕ್ಕೆ, ಮತ್ತೆಲ್ಲದಕ್ಕಿಂತ ಒಳ್ಳೆಯದು ಅನ್ನೋದು ಇಲ್ಲ ಅನ್ನುವ ಭಾವಕ್ಕೆ ಬರಬಾರದು. ಸಾವು ಅಂತ ಏನಾದರೂ ಇದ್ದರೆ ಒಳ್ಳೆಯದು ಇಲ್ಲ ಅಂತ ಭಾವಿಸ್ಕೊಳ್ಳೋದಕ್ಕಿಂತ ಹೀನವಾದದ್ದು ಇನ್ಯಾವುದೂ ಇಲ್ಲ, ಅದೇ ಸಾವು ಅಂತ ನನಗನ್ಸುತ್ತೆ. ಬದುಕು ಅಂದರೆ ಒಳಿತು ಇದೆ ಅಂತಕ್ಕಂಥದ್ದು. ಆಸ್ತಿಕ್ಯ ಅನ್ನೋದು ಆ ಅರ್ಥದಲ್ಲಿ ನಿಜವಾಗಿ, ನಾಸ್ತಿಕ್ಯ ಅಂದರೆ ಒಳಿತೇ ಇಲ್ಲ ಅಂತ ಭಾವನೆ ಮಾಡ್ಕೊಳ್ತಕ್ಕಂಥದ್ದು. ಒಂದು ಪಕ್ಷ ರಾಮಾಯಣ ಸೇರಿದಂತೆ ಈ ಮೌಲ್ಯದ ಜೀವನಗಳು ಇಲ್ಲದೇ ಇದ್ದಲ್ಲಿ ಇನ್ನು ಜಗತ್ತು ಇನ್ನು ಹೇಗಿರ್ತಿತ್ತು ಯೋಚನೆ ಮಾಡ್ಕೊಳ್ಬೇಕು. ಇದು ಬಹಳ ಮುಖ್ಯ. ಇವು ಇದ್ದು ಈ ಮಟ್ಟಕ್ಕಿವೆ, ಇವಿಲ್ಲದೇ ಇದ್ದಿದ್ರೆ ಮತ್ತೆ ನೋಡಿ ನಾವು ತಪ್ಪಾಗಿ ತಿಳಿಯಬಾರ್ದು, ಎಲ್ಲ ಕೆಡಕಾಗಿದೆ ಅಂತ. ನಮ್ಮ ದೇಶ ಸುಮಾರು 140 ಕೋಟಿಗೂ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ಈ ದೇಶದಲ್ಲಿ ಸಾಮಾನ್ಯ ಊರು ಕೂಡ ಕತ್ತಲೆಯಲ್ಲೇನೆ ಇರತಕ್ಕಂಥದ್ದು ಇದೆಯಾ? ಊರೆಲ್ಲ ಕೂಡ ನೀರಿಲ್ಲದೆ ಬಾಯಾರಿಕೆಯಿಂದ ಇರುವಂಥದ್ದು ಇದೆಯಾ? ಊರೆಲ್ಲ ಉಪವಾಸ ಬಿದ್ದು ಹಸ್ದಿರ್ತಕ್ಕಂಥದ್ದು ಇದೆಯಾ? ಇಲ್ಲವೇ? ಈ ರೀತಿಯಾದಂಥ ಪ್ರವಾಹಗಳು, ಕ್ಷಾಮಗಳು, ಅಧಿಕಾರಿಗಳ ವಿವೇಕಗಳು, ರಾಜನೀತಿಯ ವಿಷಯದಲ್ಲಿ ನಡೆಯತಕ್ಕಂಥ ರಾಜಕೀಯ ವ್ಯಕ್ತಿಗಳ ಸ್ವಾರ್ಥಗಳು, ಇದೆಲ್ಲದರ ಮಧ್ಯದಲ್ಲಿ ನಡೀತಾ ಇದೆ. ಎಷ್ಟು ಟ್ರೈನ್ಗಳು ಹೊತ್ತಿಗೆ ಸರಿಯಾಗಿ ಬರುತ್ತವೆ, ಹಳಿ ತಪ್ಪದೆ ಬರ್ತಾ ಇವೆ, ಮತ್ತು ಎಷ್ಟು ವೈದ್ಯರು ಸರಿಯಾಗಿ ಸೇವೆ ಮಾಡ್ತಾ ಇದ್ದಾರೆ, ಇದನ್ನ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ರಾಮಸ್ವಾಮಿ ಅವ್ರು ಹೇಳಿದ ಮತ್ತೆ ನೆನಪಾಗುತ್ತೆ. ಪ್ರತಿ ದಿವಸ ಸುರಕ್ಷಿತವಾಗಿ ಕರ್ಕೊಂಡು ಹೋಗೋ ಟ್ರೈನ್ ಡ್ರೈವರ್ ಯಾರಿಗೂ ಬೇಕಾಗಿಲ್ಲ, ಆಕ್ಸಿಡೆಂಟ್ ಮಾಡಿರೋನ್ ಬಗ್ಗೆ ಮಾತ್ರ ಸತ್ಯ. ಉಷಾ ಅಂತ ಅವರು ಒಬ್ರು ದೂರವಾಣಿ ಕರೆ ಮಾಡಿದ್ದಾರೆ. ಹಲೋ, ಮೈಸೂರಿಂದ ಉಷಾ ಅವರು. ಕೇಳಿ ಉಷಾ ಅವರೇ, ಏನ್ ಪ್ರಶ್ನೆ? ನಮಸ್ಕಾರ ಗುರುಗಳೇ, ನಿಮ್ ನೋಡಿ ತುಂಬಾ ವರ್ಷ ಆಗೋಯ್ತು ಗುರುಗಳೇ. ನೋಡಿ ನಿಮ್ನ ತುಂಬಾ ಸಂತೋಷ ಆಯ್ತು. ನನ್ನ ಗುರುಗಳೇ ಅಂತ ದಯವಿಟ್ಟು ಕರಿಬೇಡಿ ಅಮ್ಮ, ನಾನು ಯಾರಿಗೂ ಗುರುವಲ್ಲ. ಆ ಗುರುತ್ವದ ಸ್ಥಾನ ನನಗಿಲ್ಲ. ನಮ್ಗೆಲ್ಲ ಹಲವಾರು ತಿಳುವಳಿಕೆ ಕೊಟ್ಟಿದ್ದೀರಾ, ಅದರಿಂದ ಗುರು ಸ್ಥಾನದಲ್ಲೇ ಇಟ್ಟಿದ್ದೀವಿ. ಅದು ಬೇಕಿಲ್ಲ. ಪ್ರಶ್ನೆ ಕೇಳಿ ಅಮ್ಮ. ಅಯೋಧ್ಯದಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತಿದ್ದಾರೆ. ಅದ್ರಲ್ಲಿ ಹಲವಾರು ಚಿತ್ರಕಲೆಗಳೆಲ್ಲ ಇದೆ. ಅದಕ್ಕೆ ಏನ್ ಮಾಡ್ತಾರೆ, ಆಧುನಿಕ ಟಚ್ ಕೊಟ್ಟಿದಾರ ಅಂತ ನನ್ಗೆ ಅನುಮಾನ. ಈ ತರ ಟಚ್ ಎಲ್ಲ ಕೊಟ್ರೆ ಮುಂದಿನ ಜನಾಂಗಕ್ಕೆ ನಿಜವಾದ ಚಿತ್ರಕಲೆ ಎಲ್ಲ ಮಾರ್ಸೋಗಲ್ವಾ ಅಂತ ಒಂದು. ಗುರುಗಳೇ, ಇಂದು ರಾಮಾಯಣ ಮಹಾಭಾರತದಲ್ಲಿ ಆ ವ್ಯಕ್ತಿಗಳನ್ನ ವ್ಯಂಗ್ಯ ಕೂಕುಗಳೆಲ್ಲ ಆಡಿ ಈ ತರ ಮಾರ್ಸಲಾಗ್ತಾರೆ. ಇದರಿಂದ ಮನಸ್ಸಿಗೆ ತುಂಬಾ ಬೇಕಾಗುತ್ತೆ. ಈ ತರ ಎಲ್ಲ ನಡ್ಕೊಳಕ್ಕೆ ಇವ್ರಿಗೆ ಯಾರ ಅಧಿಕಾರ ಕೊಟ್ಟಿದ್ದು? ಇವ್ರಿಗೆಲ್ಲ ಈ ತರ ಮಾತಾಡಿದಾಗ ಎಲ್ಲಾರ ಮನಸ್ಸು ಭಾವನೆಗಳಿಗೆ ಧಕ್ಕೆ ಆಗುತ್ತೆ. ಈ ತರ ಎಲ್ಲ ನಡೆದಾಗ ಯಾರು ಪ್ರೇರಣೆಯಿಂದ ಇವ್ರು ಈ ತರ ನಡ್ಕೋತಾರೆ? ಇದರಲ್ಲೂ ಜಾತಿ ಧರ್ಮ ಅಂತ ಬಂದು ಈ ತರ ನಡೀತಾರ? ಏನ್ ಗುರುಗಳೇ ಪ್ರಶ್ನೆ? ಪೂರ್ವಾರ್ಧ ಒಂದು, ಉತ್ತರಾರ್ಧ ಒಂದಾಯ್ತಲ್ಲ. ಆ ಉತ್ತರಾರ್ಧ ನನಗೆ ಗೊತ್ತಾಗಲಿಲ್ಲ. ಅದೇ ಹೆಚ್ಚು ಕಡಿಮೆ ಹಳೆ ಪ್ರಶ್ನೆ ತರನೇ. ಈಗ ಬಹುಜನರ ನಂಬಿಕೆಯನ್ನ ಘಾಸಿ ಮಾಡೋರ ಬಗ್ಗೆ ಕೇಳಿದ್ರು ಅಂತ ಭಾವಿಸ್ತೀನಿ. ಸ್ಪಷ್ಟತೆ ಬಂತು. ಮೊದಲಿಗೆ ಅಯೋಧ್ಯ ರಾಮ ಮಂದಿರ ಯಾವುದಾಗ್ತಾ ಇದೆ, ಅದು ಆ ಶಿಲ್ಪ ಉತ್ತರ ಭಾರತೀಯವಾದ
ನಾಗರ ಪದ್ಧತಿ ಅಂತ ಯಾವುದಿದೆ ಆ ನಾಗರ ಪದ್ಧತಿಗೆ ಅನುಗುಣವಾದದ್ದು. ಗುರ್ಜರ ಪ್ರತಿಹಾರರು ಮುಖ್ಯವಾಗಿ ಅವರ ಕಾಲದಲ್ಲಿ ಮತ್ತು ಚಂದೇಲರ ಕಾಲದಲ್ಲಿ ಯಾವ ರೀತಿಯಾಗಿ ಆ ಶಿಲ್ಪ ವಾಸ್ತುಶಿಲ್ಪ ಸೌಂದರ್ಯ ರೂಪುಗೊಂಡಿತು, ಮುಖಮಂಟಪ, ಭೋಗಮಂಟಪ ಮತ್ತು ಗರ್ಭಗೃಹ ಇವೆಲ್ಲ ಹೇಗೆ ಮಾಡಬೇಕು ಅದರ ಪದ್ಧತಿಯಲ್ಲೇ ಮಾಡಿದ್ದಾರೆ. ಯಾವುದೇ ರೀತಿ ಆ ರೀತಿಯಾದಂಥ ವಾಸ್ತುಶಿಲ್ಪೀಯವಾದ ದೋಷಗಳಲ್ಲಿಲ್ಲ ಅಂತ ನನಗನ್ಸುತ್ತೆ. ನಾನು ಆ ಸ್ಥಳಕ್ಕೆ ಹೋಗಿ ನೋಡಿಲ್ಲ, ಆದರೆ ಅಲ್ಲಿರ್ತಕ್ಕಂಥ ಚಿತ್ರಾದಿಗಳನ್ನು ನೋಡಿ ಮತ್ತು ಆ ಒಂದು ಫೋಟೋಗಳನ್ನೆಲ್ಲ ನೋಡಿ ಗೊತ್ತಾಗಿರ್ತಕ್ಕಂಥದ್ದು ಆ ವಾಸ್ತುಶಿಲ್ಪ ಚೆನ್ನಾಗಿದೆ ಅಂತ. ಮತ್ತು ಮೂಲಮೂರ್ತಿ ಯಾವುದು ಸ್ಥಾಪನೆ ಮಾಡ್ತಾರೆ ಅಂತ ಇನ್ನೂ ನಮಗೆ ಗೊತ್ತಿಲ್ಲ. ಆ ಮೂಲಮೂರ್ತಿ ಯಾವುದು ಅಂತ ನೋಡಿದ ಮೇಲೆ ಗೊತ್ತಾಗುತ್ತದೆ. ಆಮೇಲೆ ನಾವು ಒಂದು ಭಾವಿಸಬೇಕು, ಎಲ್ಲ ಸಂದರ್ಭಗಳಲ್ಲಿ ದೇವಾಲಯಗಳಲ್ಲಿ ಮೂಲಮೂರ್ತಿ ಮೂಲ ಬೇರ ಅಂತ ಯಾವುದನ್ನು ಸ್ಥಾಪನೆ ಮಾಡ್ತಾರೆ ಅದಕ್ಕೆ ಕೆಲವೊಂದು ವಿಶಿಷ್ಟವಾದ ಲಕ್ಷಣಗಳು ಇರಬೇಕು ಅಂತ ಇವೆ. ಆಗಮಗಳಲ್ಲಿ ಹೇಳ್ತಾರೆ, ಪ್ರಾಚೀನ ಶಿಲ್ಪ ಸಂಹಿತೆಗಳಲ್ಲಿ ಹೇಳ್ತಾರೆ, ಇಲ್ಲೆಲ್ಲ ಉಂಟು. ಕೆಲವು ಮೂರ್ತಿಗಳು ಉದ್ಭವ ಮೂರ್ತಿಗಳಾಗಿರ್ತವೆ, ಸ್ವಯಂಭೂ ಮೂರ್ತಿಗಳಾಗಿರ್ತವೆ, ಅವುಗಳಿಗೆ ಯಾವ ಲಕ್ಷಣವನ್ನು ಮಾಡೋಕ್ಕಾಗೋಲ್ಲ. ಕೆಲವೊಮ್ಮೆ ಕೆಲವು ಮೂರ್ತಿಗಳು ವಿಶಿಷ್ಟವಾದ ರೂಪ ತಾಳಿರುತ್ತವೆ, ಅವನ್ನು ಕಂಡು ಶಿಲ್ಪಶಾಸ್ತ್ರ ಬೆಳೆಯುತ್ತದೆ. ನಮ್ಮಲ್ಲಿ ಒಂದು ಪದ್ಧತಿ ಇದೆ, ಲಕ್ಷ್ಯಂ ದೃಷ್ಟ್ವಾ ಲಕ್ಷಣಂ ಅಂತ. ಈ ಒಂದು ಕಾರ್ಯಕ್ರಮದ ಆರಂಭದಲ್ಲಿಯೇ ವಾಲ್ಮೀಕಿ ಮುನಿಗಳ ಬಾಯಿಂದ ಶ್ಲೋಕ ಬಂದ ಮೇಲೆ ಬ್ರಹ್ಮ ಬಂದು ಇದು ಶ್ಲೋಕನಪ್ಪ, ಇದು ಲಕ್ಷಣ ಶುದ್ಧವಾಗಿದೆ ಅಂತ. ವಾಲ್ಮೀಕಿ ಕೂಡ ಕಿವಿದಂ ವ್ಯಾಹೃತಮ್ಮಯ್ಯ ಪಾದಬದ್ಧೋಕ್ಷರ ಸಮಃ ತಂತ್ರೀಲಯ ಸಮನ್ವಿತ ಅಂತ ಆಶ್ಚರ್ಯಪಟ್ಟರು. ಹೀಗಾಗಿ ಒಂದು ಕಲೆ ಬಂದ ಮೇಲೆ ಅದಕ್ಕೆ ಲಕ್ಷಣ ಆಮೇಲೆ ಬರುತ್ತದೆ. ಹೀಗೆ ನಮ್ಮ ಶಾಸ್ತ್ರಗಳ ಬೆಳವಣಿಗೆ ಆಗಿರುವಂಥದ್ದು ನೋಡ್ತೀವಿ. ಆ ದೃಷ್ಟಿಯಿಂದ ಕೆಲವು ಮೂರ್ತಿಗಳ ಲಕ್ಷಣವನ್ನು ಕಾಲಕ್ಕೆ ತಕ್ಕಂತೆ ಸುಧಾರಣೆ ಮಾಡಿಕೊಳ್ಳೋದು, ಹೊಸ ಆವಿಷ್ಕಾರವನ್ನು ನೋಡಿ ಅದರ ಔಚಿತ್ಯವನ್ನು ಗ್ರಹಿಸಿ ನಾವು ಶಾಸ್ತ್ರದಲ್ಲಿ ಸೇರಿಸಿಕೊಳ್ತಕ್ಕಂಥದ್ದು ಆಗುತ್ತದೆ. ಒಂದು ಸೂತ್ರವೇ ನಮ್ಮಲ್ಲಿ ಉಂಟು, ಅನುಕ್ತಂ ಅನ್ಯತೋಗ್ರಾಹ್ಯಂ ಅಪ್ರತಿಷಿದ್ಧಂ ಅನುಮತಂ ಭವತಿ. ಶಾಸ್ತ್ರಗ್ರಂಥಗಳಲ್ಲಿ ಹೇಳದೇ ಇರತಕ್ಕಂಥ ಒಳಿತು ಬೇರೆ ಕಡೆ ಇದ್ದರೆ ಅದನ್ನು ತೊಗೊಂಡು ಸೇರಿಸಿ, ನಾವು ಇಲ್ಲಿ ಹೇಳದೇ ಇರತಕ್ಕಂಥದ್ದು ಬೇರೆ ಕಡೆಯಿಂದ ತೊಗೊಂಡು ಹೊಂದಿಸಿಕೊಳ್ಳಿ ಅಂತ. ಇದನ್ನು ಆರೋಗ್ಯಕರವಾದ ಸಮಾಜ ಬೆಳವಣಿಗೆ ಮಾಡತಕ್ಕಂಥದ್ದು ಯಾವುದು ಮಾಡಬೇಕು. ಮತ್ತು ಇನ್ನು ಲೋಕದ ಕ್ಲೇಶ, ಲೋಕದ ದುಷ್ಟತನ ಮತ್ತೊಂದು, ಅದೇ ನಾನು ಹೇಳಿದನಲ್ಲ, ಕಗ್ಗದ ಮಾತೆ ಜ್ಞಾಪಕ ಬರುತ್ತೆ. ರಾಮ ನಿರ್ದಂದು ರಾವಣನೊಬ್ಬ ನಿರ್ಧನಲ, ಭೀಮ ನಿರ್ದಂದು ದುಶ್ಯಾಸನನ ದೊರ್ವನ್, ಈ ಮಹಿಯೊಳ್ ಅನ್ಯಾಯಕಾರಿ ಇಲ್ಲದುದೆಂದು ರಾಮ ಭಟನಾಗು ನೀ ಮಂಕುತಿಮ್ಮ. 4ನೇ ಸಾಲು ಬಹಳ ಮುಖ್ಯ. ರಾಮ ಇದ್ದಾಗಲೂ ರಾವಣ ಇದ್ದ, ಭೀಮ ಇದ್ದಾಗಲೂ ದುಶ್ಯಾಸನ ದುರ್ಯೋಧನಾದಿಗಳಿದ್ದರು. ಈ ಭೂಮಿನಲ್ಲಿ ಕೆಟ್ಟವರು ಇಲ್ಲದೇ ಇದ್ದ ಕಾಲ ಯಾವುದು? ಆದರೆ ನಾವು ಒಳ್ಳೆಯದರ ಪಕ್ಷಕ್ಕೆ ಬರಬೇಕು. ಅಂದರೆ ರಾಮ ಭಟ ಅಂದರು, ಹನುಮಂತ, ಜಾಂಬವಂತ, ಸುಗ್ರೀವ ಈ ಥರ ಯಾರನ್ನೂ ಹೇಳಲಿಲ್ಲ. ಒಬ್ಬ ಅನಾಮಧೇಯ ರಾಮಭಟನಾಗಿ ನಾವಿರಬೇಕು. ನಮ್ಮ ಪಾಲಿನ ಕೆಲಸವನ್ನು ನಾವು ಮಾಡಬೇಕು. ನಮ್ಮ ಪಾಲಿನ ಕೆಲಸದಲ್ಲಿ ಉಪದೇಶ ಕೊಡೋದಕ್ಕಿಂತ ಮಿಗಿಲಾಗಿ, ಮಾರಲ್ ಪೊಲೀಸಿಂಗ್ಗಿಂತ ಮಿಗಿಲಾಗಿ ಎಮಿನೇಟಿಂಗ್ ಮೊರಾಲಿಟಿ ಅಂದರೆ ಮೌಲ್ಯವನ್ನು ಪ್ರದರ್ಶನ ಮಾಡೋದು, ಮೌಲ್ಯವನ್ನು ಆಚರಣೆ ಮಾಡೋದು ಮಾಡಬೇಕು. ನಮ್ಮ ಚೌಕಟ್ಟಿನಲ್ಲಿ ಸಾಧ್ಯ ಇದೆ ಅನಿಸುತ್ತೆ. ಈಗ ಲೋಕದಲ್ಲಿ ಕಾರ್ಯಕ್ರಮವನ್ನು ಕೇಳ್ತಾ ಇರೋರು, ಪ್ರಶ್ನೆ ಕೇಳ್ತಾ ಇರೋರು ಎಲ್ಲರೂ ಕೂಡ ಒಬ್ಬ ತಂದೆ ತಾಯಿಗೆ ಮಕ್ಕಳು, ಇನ್ನೊಬ್ಬ ವ್ಯಕ್ತಿಗೆ ಗಂಡನೋ ಹೆಂಡತಿಯೋ, ಮತ್ತೊಬ್ಬ ವ್ಯಕ್ತಿಗೆ ಸೇವಕರೋ, ಇನ್ಯಾವುದೋ ವ್ಯಕ್ತಿಗೆ ಸ್ವಾಮಿಗಳೋ ಆಗಿರ್ತಾರೆ. ಇಲ್ಲೆಲ್ಲ ರಾಮಾಯಣದ ವ್ಯಕ್ತಿಗಳ ಅನುಸರಿಸಿರ್ತಕ್ಕಂಥ ನಡಿಗೆಯನ್ನು ಒಂದು ಸ್ವಲ್ಪವಾದರೂ ಅನುಸರಿಸಿದರೆ, ತಂದೆಯ ಮಾತನ್ನು ಕೇಳಿ ಅವನು ಸಿಂಹಾಸನ ಬಿಡೋಕ್ಕೂ ಸಿದ್ಧ ಆದ. ನಾವು 1 ಗಂಟೆ ಫೋನನ್ನು ಬಿಟ್ಟು, ಮೊಬೈಲನ್ನು ಬಿಟ್ಟು ಓದೋಕ್ಕೆ ಸಾಧ್ಯವಾದರೆ ಮಕ್ಕಳಿಗೆ ಆ ಮಟ್ಟಕ್ಕೆ ರಾಮತ್ವ ಬಂತು ಅಂತ. ಅದೇ ತರಹ ಗಂಡ ಪಾಪ ಯಾವುದೋ ಒಂದು ಕೆಲಸ ಮಾಡ್ತಾಯಿದ್ರೆ ಹೆಂಡತಿ ಒಂದು 14 ದಿವಸವಾದರೂ ಆತನಿಗೆ ಸಹಕಾರ ಕೊಟ್ಟರೆ ಸೀತೆಯ ಸಹಕಾರ ಬಂದಂತೆ. ಅದೇ ರೀತಿ ಹೆಂಡತಿಯನ್ನು ಕುರಿತು ಹೆಂಡತಿಯನ್ನು ಬಿಟ್ಟು ಬೇರೆ ಯಾರನ್ನೂ ಯೋಚನೆ ಮಾಡದೆ ಒಂದು 10 ವರ್ಷವಾದರೂ ಗಂಡ ಬದುಕಿದ್ರೆ ಅದು ರಾಮನ ಆದರ್ಶವನ್ನು ಮಾಡದಂತ. ಇವುಗಳು ನಮ್ಮ ಕೈಲಾದಷ್ಟು ನಾವು ಮಾಡ್ಕೊಳ್ಳೋದಕ್ಕೆ ಖಂಡಿತ ಸಾಧ್ಯ ಇದೆ ಅನಿಸುತ್ತೆ. ಸರಿ ಆಯಿತು. ಈ ಥರದ ಪ್ರಶ್ನೆಗಳು ತುಂಬ ಬರುತ್ತೆ. ಈಗ ಅವ್ರು ಕೇಳಿದ ಪ್ರಶ್ನೆನಲ್ಲೂ ನಾನು ಗಮನಿಸಿದ ಹೀಗೆ ಆಧುನಿಕ ಕಲಾ ಪ್ರಕಾರ ನಾವು ಉಪಯೋಗಿಸಿದ್ದಾರೆ ಅಂತ. ಇದನ್ನು ಬಹುಶಃ ಅವರು ಇಡೀ ನಗರ ನಿರ್ಮಾಣವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಇತ್ತೀಚೆಗೆ ಬಿತ್ತರ ಆಗ್ತಾ ಇರೋ ಈ ವಾರ್ತಾ ಸಂಚಿಕೆ ಕಾರ್ಯಕ್ರಮಗಳಲ್ಲಿ ನೋಡಿದರೆ ಅದರಲ್ಲಿ ಇಡೀ ಅಯೋಧ್ಯ ನಿರ್ಮಾಣ, ಅದು ರೈಲು ನಿಲ್ದಾಣ ಇರಬಹುದು, ವಿಮಾನ ನಿಲ್ದಾಣ ಇರ್ಬೋದು, ಅಲ್ಲೆಲ್ಲ ಆಗ್ತಾ ಇರೋ ಚಿತ್ರಶಿಲ್ಪಗಳೆಲ್ಲ ಕೆಲವೊಂದಷ್ಟು ಆಧುನಿಕ ಸ್ಪರ್ಶ ಇರೋದು ಇದೆ. ಅದನ್ನು ಗಮನಿಸಿ ಹೇಳಿದ್ರಾ ಅಥವಾ ಮಂದಿರದನ್ನೇ ಹೇಳಿದ್ರಾ ಗೊತ್ತಿಲ್ಲ. ನಾನೊಂದು ಪ್ರಶ್ನೆ ಕೇಳಬೇಕು ಗಣೇಶ್ ಅವರೇ. ಈ ಶಾಸ್ತ್ರದ ಪರಿಕಲ್ಪನೆಯಲ್ಲಿ ಶಾಸ್ತ್ರದ ಪ್ರಕಾರ ಚಿತ್ರ ಅಥವಾ ಶಿಲ್ಪಗಳನ್ನು ಮಾಡಬೇಕು ಅಂದಾಗ, ಮುಖ್ಯವಾಗಿ ಶಿಲ್ಪ ಮಾಡಬೇಕು ಅಂದಾಗ ದೇವಸ್ಥಾನದ ಗರ್ಭಗುಡಿಯಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡುವ ವಿಗ್ರಹಕ್ಕೆ ಮಾತ್ರ ಆ ಶಾಸ್ತ್ರದ ಇದು ಅನ್ವಯನ,
ಅಥವಾ ಭಿತ್ತಿಯಲ್ಲಿ ಇದರಲ್ಲಿ ಎಲ್ಲೆಲ್ಲಿ ಬೋದಿಗೆಯಲ್ಲಿ ಭಿತ್ತಿಲಿ ಕಂಬದಲ್ಲೋ ಬಿಂಬದಲ್ಲಿ ಎಲ್ಲ ಕಡೆ ಇರುವಂಥ ಚಿತ್ರಕ್ಕೂ ಆ ಶೈಲಿಯ ಅಥವಾ ತಾಲಮಾನ ಪ್ರಮಾಣದ ನಿರ್ದಿಷ್ಟ ನಿಬಂಧನೆ ಇದೆಯಾ? ಒಂದು ಏನಂದ್ರೆ ಸೌಷ್ಠವ ಅಂತ ನಾವು ಏನು ಹೇಳ್ತೀವಿ, ಆ ಲಕ್ಷಣ ಶುದ್ಧಿ ಅಂದ್ರೆ ಆಳ್ತನ ಆಕಾರ ಅದು ಮೂಲಭೂತವಾಗಿ ಇರಲೇಬೇಕು, ಅದು ವಿಕೃತವಾಗಬಾರ್ದು. ವೇಷಭೂಷಣಗಳು, ಭಂಗಿ, ನಿಲುವುಗಳು ಅವು ಅಷ್ಟಿಷ್ಟು ವ್ಯತ್ಯಾಸ ಆಗಬಹುದು. ಏನಾಗುತ್ತೆ, ಮನುಷ್ಯನಂತೆ ತೋರಬೇಕು, ಆ ತೋರುವ ಮನುಷ್ಯಾಕೃತಿ ಮತ್ತಷ್ಟು ಉದಾತ್ತವಾಗಿ ಉನ್ನತವಾಗಿ ಕಾಣಬೇಕು ಅಂತ. ಬರಿಯ ಸುಂದರ ಅಲ್ಲ, ಅದು ಉದಾತ್ತವಾಗಿ ಕಾಣಬೇಕು ಅಂತ ಉಂಟು. ಈಗ ಸುಂದರವಾಗಿ ಕಾಣಬೇಕು, ಅಟ್ರಾಕ್ಟಿವ್ ಆಗಿ ಕಾಣಬೇಕು ಅಂತ ರಾಮನಿಗೆ 6 ಪ್ಯಾಕೋ 16 ಪ್ಯಾಕೋ ಮಾಡಿದ್ರೆ ಅವನು ರಾಮ ಕಾಣಿಸೋಲ್ಲ, ಯಾವುದೋ ಒಬ್ಬ ಗ್ರೀಕ್ ಪುರಾಣದ ವೀರನಾಗಿಯೋ ಅಥವಾ ಹಾಲಿವುಡ್ನ ಯಾವುದೋ ಒಬ್ಬ ಹೀರೋ ಆಗಿಯೋ ಕಾಣಿಸ್ತಾನೆ, ಅಥವಾ ಮಿಸ್ಟರ್ ವರ್ಲ್ಡ್ನ ಯಾವುದೋ ಒಂದು ಪಳಿಯುಳಿಕೆ ಥರನೂ ಕಾಣಿಸ್ತಾನೆ. ಅದು ಬೇಕಾಗಿಲ್ಲ. ನಮ್ಮದು ಆ ರೀತಿಯಾದಂಥ ಐಸೋಮೆಟ್ರಿಕ್ ಆದದ್ದಂಥ ಸಿಮೆಟ್ರಿ ಅಲ್ಲ, ಐಸೋಟೋನಿಕ್ ಆದಂಥದ್ದು ಅಂತ ನಮ್ಮ ಪರಂಪರೆಯಲ್ಲಿ ಹೇಳ್ತಾರೆ. ಹೀಗಾಗಿ ಅಲ್ಲಿ ಬೇಕಾಗಿರ್ತಕ್ಕಂಥ ರಾಮನಿಗೆ ರಾವಣನನ್ನು ಕೊಲ್ಲುವಂಥ ಬಲ ಇದ್ದರೂ ಅವನ ದೇಹದಲ್ಲಿ ಮಾರ್ಧವ ಸೌಕುಮಾರ್ಯ ಇತ್ತು ಅನ್ನೋ ಭಾವ. ರಾಮ ಬರೀ ಕ್ಷತ್ರಿಯೋತ್ತಮ ಮಾತ್ರವಲ್ಲ, ಅವನು ಬ್ರಾಹ್ಮ ಗುಣಗಳಿಂದ ಲೋಕಾನುಗ್ರಹಕಾರಿಯಾದಂಥ ವ್ಯಕ್ತಿತ್ವ, ಸೌಮ್ಯ ಆಗಿದ್ದ ರಾಮಚಂದ್ರನೂ ಹೌದು, ಸೂರ್ಯವಂಶದಲ್ಲಿ ಹುಟ್ಟಿದ್ರು ಅಂತ ಈ ಭಾವದಿಂದ ಆ ಥರ ಮಾಡಿದ್ದಾರೆ. ಇನ್ನು ಕಾಲಕಾಲಕ್ಕೆ ಒಂದಿಷ್ಟು ಶಾಸ್ತ್ರಗಳಲ್ಲಿ ಕೂಡ ಈ ಸೇರ್ಪಡೆಗಳಾಗಿವೆ. ಈಗ ಯಾವ ಒಂದು ರೂಪದಲ್ಲಿ ಬಾರ್ಹೂತ್ ಮೊದಲಾದಂಥ ಶಿಲ್ಪಗಳು ಇದ್ದವೋ, ಬಾರ್ಹೂತ್ ಸ್ತೂಪದಲ್ಲಿ ಇತ್ಯಾದಿ ಶಿಲ್ಪಗಳಿದ್ವೋ, ಅಥವಾ ನಾವು ಈ ಶಾತವಾಹನರು ಕೆತ್ತಿದ್ದು ಅಂತ ಹೇಳ್ತೀವಿ, ಸಾಂಚಿಯ ದ್ವಾರಗಳಲ್ಲಿ ಇದ್ದಂಥ ಶಿಲ್ಪಗಳು ಹೆಚ್ಚು ಕಡಿಮೆ ಅವೆಲ್ಲ ಗುಪ್ತರ ಕಾಲಕ್ಕೆ ಒಂದು ನಿರ್ದಿಷ್ಟವಾದ ರೂಪವನ್ನು ಪಡ್ಕೊಳ್ತು ಅಂತ ನೋಡ್ತೀವಿ. ಅಲ್ಲಿಂದ ಮುಂದೆ ಬಂದಾಗ ಈ ಹೊಯ್ಸಳರ ಕಾಲಕ್ಕೆ ಬಂದಾಗ ಅಲಂಕಾರಗಳು, ಆಭೂಷಣಗಳು ಸ್ವಲ್ಪ ಎಲ್ಲ ಹೆಚ್ಚಾಗ್ತಾ ಬಂದವು. ಈ ಥರ ನಾವು ಕಂಡಿದ್ದೀವಿ. ಈಗ ತಮಿಳುನಾಡು ಮೊದಲಾದಂಥ ದೇವಸ್ಥಾನಗಳಲ್ಲಿ ಎಷ್ಟೋ ಪೇಂಟಿಂಗ್ಗಳನ್ನು ಕೂಡ ಆಧುನಿಕ ಕಾಲದಲ್ಲಿ ಮಾಡಿಸಿ ಹಾಕಿಸಿದ್ದಾರೆ. ಅವೆಲ್ಲ ನಾಟಕ ಸಿನಿಮಾಗಳ ಪ್ರಭಾವದಿಂದ ಬಂದಿವೆ. ನಮ್ಮ ಶಿಲ್ಪಗಳಲ್ಲಿ ನೆರಿಗೆ ಸೇರೆ ನೆರೆಗೆ ಬಿಟ್ಟಿರೋದು, ಪಂಚೆ ನೆರೆಗೆ ಬಿಟ್ಟಿರೋದು ಈ ಥರ ತೋರ್ಪಡಿಸುವಂಥದ್ದಲ್ಲ, ಸಾಂಕೇತಿಕವಾಗಿರುತ್ತೆ. ಆ ಅಂಗಭಂಗಿಗೆ ಹೆಚ್ಚು ಬೆಲೆ ಕೊಡುವಂತೆ ಆಗಿರುತ್ತದೆ. ಆದರೆ ಉತ್ತರ ಭಾರತದಲ್ಲಿ ಅಮೃತಶಿಲಾ ಮೂರ್ತಿಗಳನ್ನೆಲ್ಲ ಮಾಡುವಾಗ ಅವರು ಬಹಳ ಲೋಕವನ್ನು ಕಂಡು ಮಾಡ್ತಾರೆ. ಲೋಕಧರ್ಮೀಯ ಪ್ರಾಬಲ್ಯ ಜಾಸ್ತಿ ಇರುತ್ತೆ. ಅಲ್ಲೆಲ್ಲ ಸೊಸೆಯಾದವಳು ಹಿರಿಯರಿಗೆ ತನ್ನ ಮುಖ ತೋರಿಸಬಾರ್ದು ಅಂತ ತಲೆ ಮೇಲೆ ಸೆರಗು ಹಾಕ್ಕೊಳ್ಬೇಕು ಅಂತ ಈ ಗೋರಖ್ಪುರ್ ಗೀತಾ ಪ್ರೆಸ್ನವ್ರು ಮಾಡಿರ್ತಕ್ಕಂಥ ಪುಸ್ತಕಗಳಲ್ಲಿ ಕೂಡ ಆ ರೀತಿಯಾದಂಥ ಚಿತ್ರಗಳಿವೆ. ಅದನ್ನೇ ಇಟ್ಕೊಂಡು ಉತ್ತರ ಭಾರತದಲ್ಲಿ ಎಷ್ಟೋ ಆಧುನಿಕ ದೇವಾಲಯಗಳು ಕೂಡ ರೂಪುಗೊಂಡಿವೆ. ಬಿರ್ಲಾ ಮಂದಿರಗಳು ಕೂಡ ಇದಕ್ಕೆ ಅಪವಾದವಲ್ಲ. ಹೀಗೆ ಆ ಕಾಲದ ಪ್ರಭಾವ ಇರುತ್ತದೆ. ಅದು ಹಾಗಿಲ್ಲದೆ ಇದ್ದರೆ ಅಲ್ಲಿಯ ಜನಕ್ಕೆ ತಮ್ಮ ಶ್ರದ್ಧಾಭಂಗ ಆಯಿತು ಅಂತ ಅನಿಸುತ್ತೆ. ಇಲ್ಲಿ ಅನೇಕರನ್ನು ನೋಡ್ಕೋಬೇಕು. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಪ್ರಾಚೀನ, ನವೀನ ಇವನ್ನೆಲ್ಲ ನೋಡಿಕೊಂಡು ಒಂದೊಂದು ಔಚಿತ್ಯ ಕಾಣ್ತಾರೆ. ಕೇಂದ್ರದಲ್ಲಿ ಅದಕ್ಕೆ ಸಾಮಾನ್ಯವಾಗಿ ಆದರ್ಶವಾದಂತಹ ಪ್ರಾಚೀನವಾದ ಯಾವುದು ಗುಪ್ತರ ಪರಂಪರೆಯಲ್ಲಿ ಕೇಂದ್ರೀಕೃತವಾಯಿತು, ನಮಗೆ ಈಗ ಒಂದು 1500-600 ವರ್ಷಗಳ ಕೆಳಗೆ ಆ ರೀತಿಯಾದಂಥ ಮೂರ್ತಿ ಪರಿಷ್ಕಾರ ಮಾಡ್ತೀವಿ. ಅದು ಅಪ್ಪಟ ಭಾರತೀಯವಾದದ್ದು. ಗ್ರೀಕೋ ರೋಮನ್ ಪ್ರಭಾವದ ಈ ಗಾಂಧಾರ ಶಿಲ್ಪ ಅಂತಿತ್ತಲ್ಲ, ಅದಕ್ಕಿಂತಲೂ ಹೊರತಾದದ್ದಾಗಿತ್ತು. ಇಂಥದ್ದನ್ನು ಮಾಡ್ತೀವಿ. ಇನ್ನು ಮಿಕ್ಕದ್ದು ಆಚೀಚೆಗೆ ಬರ್ತಾ ಇದ್ದಂತೆ ಅಷ್ಟು ಇಷ್ಟು ಮಾರ್ಪಾಡಾಗುತ್ತೆ. ಅದು ಮತ್ತೆ ಔಚಿತ್ಯವನ್ನು ಅನುಸರಿಸಿ ಆಗುತ್ತದೆ. ನೀವು ಒಂದು ಸಿನಿಮಾದಂಥ ಮಾಧ್ಯಮ ನೋಡಿದರೆ ಈಗ ಒಂದು 70 ವರ್ಷಗಳ ಕೆಳಗಿನ ಚಲನಚಿತ್ರ, ಈಗ ಟಿ ವಿ ಸೀರಿಯಲ್ಲು ಸಿನಿಮಾಗಳೆಲ್ಲ ಅದೇ ಪೌರಾಣಿಕ ಪಾತ್ರಗಳಿಗೆ ವೇಷಭೂಷಣ, ಭಾಷೆ, ಸಂಗೀತ ಏನಾಗಿದೆ ಅಂತ ನೋಡಿದ್ರೆ ಒಳ್ಳೆಯದು ಆಗಿದೆ, ಕೆಟ್ಟದ್ದು ಆಗಿದೆ. ಕೆಟ್ಟದ ಪ್ರಮಾಣ ಹೆಚ್ಚಾಗಿದೆ. ಮತ್ತು ಆಧುನಿಕ ಸೌಕರ್ಯಗಳನ್ನು, ಬೇರೆ ಬೇರೆ ವಿಧಾನಗಳನ್ನು, ರಸ್ತೆಗಳನ್ನು, ಹೋಟೆಲ್ಗಳನ್ನು ಮತ್ತೊಂದು ಮಾಡುವಾಗ ಒಂದು ಅಂಶ ಗಮನಿಸಬೇಕು. ನಮ್ಮ ಶಾಸ್ತ್ರದಲ್ಲಿ ಆಲಯಾಶ್ರಿತ ಗ್ರಾಮ ಅಂತ ಒಂದು ಉಂಟು. ಒಂದು ದೇವಸ್ಥಾನವನ್ನು ಕೇಂದ್ರದಲ್ಲಿಟ್ಟುಕೊಂಡು ಅದನ್ನು ನಚ್ಚಿಕೊಂಡು ಒಂದು ಊರು ಬದುಕುತ್ತೆ ಅಂತ. ಈಗ ಉದಾಹರಣೆಗೆ ತಿರುಮಲ ತಿರುಪತಿ ದೇವಸ್ಥಾನ, ಅದನ್ನು ನಚ್ಚಿಕೊಂಡು ಆ ಇಡೀ ಜಿಲ್ಲೆಯೇ ಬದುಕಿಬಿಟ್ಟಿದೆ. ಚಿತ್ತೂರು ಜಿಲ್ಲೆಯೇ ಬದುಕಿಬಿಟ್ಟಿದೆ, ತಿರುಪತಿ ತಾಲೂಕು ಬದುಕಿದೆ, ಈಗ ಜಿಲ್ಲೆಯೇ ಆಗಿರಬೇಕು ಅನ್ಸುತ್ತೆ. ಇಂಥ ಒಂದೊಂದು ಮುಖ್ಯವಾದ ಊರುಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ವಿಶ್ವೇಶ್ವರನ ನಂಬಿಕೊಂಡು ಕಾಶಿ ಇಡೀ ಬದುಕಿದೆ. ಹೀಗೆ ಅಯೋಧ್ಯೆಯ ರಾಮ ಮಂದಿರವನ್ನು ನಂಬಿಕೊಂಡು ಅಯೋಧ್ಯೆ ಊರು ಬದುಕುವುದಾದರೆ ಅದು ನಮ್ಮ ಶಾಸ್ತ್ರಗಳಲ್ಲಿ ಹೇಳಿದಂಥದ್ದೇ ಆಗಿದೆ. ಅದರಿಂದ ಆಧುನಿಕ ಸೌಕರ್ಯಗಳು ಕೊಟ್ಟರೆ ತಪ್ಪಾಗೋದಿಲ್ಲ. ಆ ಆಧುನಿಕ ಸೌಕರ್ಯಗಳು ಯಾವ ರೀತಿ ಮಾಡ್ತೀವಿ ಅಂತ, ಈಗ ಅಚ್ಚುಕಟ್ಟಾಗಿ ತೊಳೆಯಬೇಕು ಅಂತ ಬಾತ್ ಟೈಲ್ಸನ್ನೆಲ್ಲ ಕಡೆ ಮೆತ್ತಿಬಿಟ್ರೆ ದೇವಸ್ಥಾನಗಳಲ್ಲಿ ಅದು ಪಬ್ಲಿಕ್ ಟಾಯ್ಲೆಟ್ ಥರ ಇರುತ್ತೆ ಹೊರತು ದೇವಸ್ಥಾನ ಅಂತ ಅನಿಸೋಲ್ಲ. ಅದಕ್ಕೆ ಒಂದು ಘನತೆ ಬೇಕು, ಒಂದು ಶೋಭೆ ಬೇಕು, ಒಂದು ಅನುಕೂಲತೆಯೂ ಬೇಕು. ನನಗೆ ಇನ್ನೊಂದು ಪ್ರಶ್ನೆ ಕೇಳಬೇಕು. ನಂದು ಸ್ವಲ್ಪ ಭಿನ್ನವಾದ ಅಭಿಪ್ರಾಯ ಇದೆ. ಏನಂದರೆ, ನಾವು ರಾಷ್ಟ್ರ ನಾಯಕರಿರ್ಬೋದು, ನಮ್ಮ ಪುರಾಣದ ಅಥವಾ ಮಹಾಕಾವ್ಯಗಳ ನಾಯಕರಿರ್ಬೋದು, ನಮ್ಮ
ಧರ್ಮದ ಪ್ರತೀಕಗಳಾಗಿರುವಂಥ ಎಷ್ಟೋ ಆದರ್ಶ ಪುರುಷರಿರಬಹುದು, ಇವ್ರದ್ದೆಲ್ಲ ಪ್ರತಿಮೆಗಳನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ನನಗೆ ವೈಯಕ್ತಿಕವಾಗಿ ನಾನೊಬ್ಬ ಶಿಲ್ಪಿಯಾಗಿ ನನಗನ್ಸುತ್ತೆ ತುಂಬ ದಾಖಲೆ ಕಾರಣಕ್ಕೆ 1, 2, 4 ಮಾಡ್ಬೋದು. ಊರೂರಲ್ಲೂ ಆ ಥರ 200 ಅಡಿ 300 ಅಡಿ ಶಿಲ್ಪಗಳು ಮಾಡಬೇಕಾಗಿಲ್ಲ ಅಂತ. ಯಾಕೆ ಅಂದರೆ ಮೊದಲನೇದಾಗಿ ಅದನ್ನು ಸೌಂದರ್ಯ, ನಮ್ಮ ಐ ಕಾಂಟ್ಯಾಕ್ಟಿಂದ ಮೇಲಕ್ಕೆ ಹೋಗ್ತಿದ್ದಂಗೆ ಅದರ ಸೌಂದರ್ಯ ಅನ್ನೋ ಕಾರಣಕ್ಕೆ ನೋಡೋಕ್ಕಾಗೋದೇ ಇಲ್ಲ. ತುಂಬ ದೂರ ಹೋದರೆ ಇಡಿಯಾದ ಸೌಂದರ್ಯ ಕಾಣಿಸೋದಿಲ್ಲ, ಹತ್ತಿರ ಬಂದರೆ ಕಾಲೋ ಕೈಯೋ ಯಾವುದೋ ಒಂದೇ ಕಾಣಿಸುತ್ತೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ನೀವು ಯಾಕೆಂದರೆ ನಮ್ಮ ಭಾರತೀಯ ಪರಂಪರೆಯ ದೇವಸ್ಥಾನಗಳ ಒಟ್ಟು ಎತ್ತರ ಚೆನ್ನಾಗಿತ್ತು. ಈಗ ನಾವು ಕೈಲಾಸನಾಥ ಟೆಂಪಲ್ ಎಲ್ಲೋರದ್ದೆಲ್ಲ ನೋಡಿದ್ರೆ ಇಂಡಿವಿಜುವಲ್ ವರ್ಕ್ 25 ಅಡಿಗಿಂತ ದೊಡ್ಡದಿರೋದಿಲ್ಲ ಅಂತ, ಪ್ರತ್ಯೇಕವಾದದ್ದು. ಹೇಗೆ ನಿಮ್ಮ ಅಭಿಪ್ರಾಯ? ನನಗೆ ಇದು ಯುಕ್ತವಾದದ್ದು ಅಂತ ಅನಿಸುತ್ತದೆ. ಇನ್ನೂ ಒಂದು ಹಂತಕ್ಕೆ ಹೇಳೋದಾದರೆ, ನಮ್ಮ ಭಾರತೀಯ ಶಿಲ್ಪ, ಕಲೆ, ಚಿತ್ರಾದಿಗಳ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ಅಪಾರ ಸಂಶೋಧನೆ ಮಾಡಿದ ತುಂಬ ಮೇಧಾವಿ ಆನಂದ ಕುಮಾರಸ್ವಾಮಿಯವರು ಒಂದು ಕಡೆ ಮಾನವ ವಿಗ್ರಹಗಳನ್ನು ಮಾನವವಾಗಿಯೇ ಮಾಡತಕ್ಕಂಥದ್ದು ಅಸ್ವರ್ಗ್ಯ ಅಂತಲೂ ಶಾಸ್ತ್ರಾಧಾರ ಕೊಟ್ಟು ಹೇಳ್ತಾರೆ. ಅದು ಸ್ವರ್ಗಾರ್ಹವಲ್ಲ ಅಂತ. ಹೀಗಾಗಿ ವ್ಯಕ್ತಿಯ ವೈಭವಕರಣ, ಗ್ಲೋರಿಫಿಕೇಶನ್ ಕೂಡ ಆಗುತ್ತದೆ ಅಂತ. ಮತ್ತು ಎಲ್ಲದಕ್ಕಿಂತ ಆ ಆಳ್ತನ ಸರಿಯಾಗಿ ಕಾಣದೆ ಡಿಸ್ಟಾರ್ಷನ್ ಆಗಿಬಿಡುತ್ತೆ ಆ ಎತ್ತರದಲ್ಲಿ. ಅದು ನೀವು ಹೇಳಿದ್ದು ನಿಜ. ಅದಕ್ಕೆ ಮಂದಿರಗಳನ್ನು ವಾಸ್ತುಶಿಲ್ಪವಾಗಿ ಎಷ್ಟು ದೊಡ್ಡದು ಮಾಡಿ ಮೂರ್ತಿ ಶಿಲ್ಪವಾಗಿ ಮಾಡೋದಿದ್ರೆ ಒಂದು ಕಣ್ಣಳತೆಗೆ ಸಿಗುವಂತೆ ಇರಬೇಕು ಅಂತ. ನಮ್ಮಲ್ಲಿ ಮೂರ್ತಿಗಳನ್ನು ಮಾಡುವಾಗ, ಪ್ರಾಣ ಪ್ರತಿಷ್ಠಾಪನೆ ಎಲ್ಲ ಮಾಡುವಾಗ ಅದು ಎಷ್ಟು ಎತ್ತರ ಇರಬೇಕು, ಎಷ್ಟು ಗಾತ್ರ ಇರಬೇಕು, ಆ ಎತ್ತರ ಗಾತ್ರಗಳಿಗೆ ದಿನ ಎಷ್ಟು ನೈವೇದ್ಯ ಇಡಬೇಕು, ಈ ಥರದ್ದೆಲ್ಲ ಹೇಳಿದ್ದಾರೆ. ಅದು ಹೇಳಿದರಕ್ಕೆಲ್ಲ ತಾತ್ಪರ್ಯ ಪ್ರಾಯಶಃ ಈ ರೀತಿಯಾದದ್ದು ಇರಬೇಕು. ಏನಂದರೆ ನಮ್ಮ ಹೆಮ್ಮೆ ಅನ್ನೋದನ್ನು ನಾವು ಹಲವು ವಿಧದಲ್ಲಿ ತೋರಿಸ್ಬೋದು, ಒಂದೇ ವಿಧದಲ್ಲಿ ತೋರಿಸ್ಬೇಕು ಅಂತಲ್ಲ. ಒಬ್ಬ ವ್ಯಕ್ತಿ ಮೇಲೆ ನಮಗೆ ಪ್ರೀತಿ ಇರುತ್ತೆ, ಅವ್ರ ಮನೆಗೆ ಬರಮಾಡಿಕೊಂಡು ಊಟ ಮಾಡಿಸ್ತೀವಿ ಅಂತಂದರೆ ಅವ್ರು ಹೊಟ್ಟೆ ತುಂಬಷ್ಟು ಕೊಡಬೇಕೇ ಹೊರತುನುವೆ ಒಂದು ದೊಡ್ಡ ಗಂಗಾಳದ ತುಂಬ ಅನ್ನ ಮಾಡಿಬಿಟ್ಟು ಇನ್ನೊಂದು ದೊಡ್ಡ ಕೊಳಗದ ತುಂಬ ಹುಳಿ ಮಾಡಿಬಿಟ್ಟು ಇದಷ್ಟು ನಿಮಗೆ ತಿನ್ನಿಸ್ದೊರ್ತು ನಂಗೆ ತೃಪ್ತಿ ಆಗೋಲ್ಲ ಅಂತಂದರೆ ಅವ್ರು ಸಾಯ್ತಾರೆ. ಈ ಕಾರಣದಿಂದ ಈ ಮೂರ್ತಿ ಶಿಲ್ಪಾದಿಗಳಲ್ಲಿ ಮತ್ತು ಯಾವುದ್ಯಾವುದು ಪ್ರಮುಖರು ಮತ್ತೊಬ್ಬರದ್ದು ಮಾಡುವಾಗ ಒಂದು ಆಳ್ತನ, ಒಂದು ಅಂದಾನು ಇರಬೇಕು. ವ್ಯಕ್ತಿಗಳಿಗೆ ಪಾಪ ಅವ್ರ ಕೆಲಸ ಅಂದವಾಗಿರುತ್ತೆ, ಅವರ ಆಕಾರ ಅಂದವಾಗಿರೋದಿಲ್ಲ, ಆಗ ಅದಷ್ಟು ಹೃದಯವೂ ಆಗೋದಿಲ್ಲ. ಇದನ್ನು ನೋಡಿದಾಗ ನಾವು ಗಮನಿಸ್ಕೊಳ್ಬೇಕು ಅವ್ರ ಸ್ಮಾರಕಗಳು ಹೇಗಿರಬೇಕು ಏನು ಅಂತ. ಇವೆಲ್ಲ ಪಾಶ್ಚಾತ್ಯರಿಂದ ಬಂದಂಥದ್ದು ಅಂತ ನಮಗೆ ಗೊತ್ತಾಗುತ್ತೆ. ಪಬ್ಲಿಕ್ ಸ್ಟ್ಯಾಚ್ಯೂಸು ಇತ್ಯಾದಿಗಳೆಲ್ಲ ಪಾಶ್ಚಾತ್ಯರಿಂದ ಬಂದದ್ದು, ನಮ್ಮಲ್ಲಿ ಮುಂಚೆ ಇದ್ದದ್ದಲ್ಲ. ಮೂಲ ಆರಾಧನಾ ಪದ್ಧತಿ ನನಗೆ ಎಷ್ಟೋ ಬಾರಿ ಅನಿಸುತ್ತೆ. ನನಗೆ ಸುಮ್ಮನೆ ಉದಾಹರಣೆಯಾಗಿ ಹೇಳೋದಾದರೆ ಬಸವಣ್ಣವ್ರ ಪ್ರತಿಮೆನ, ಶಂಕರಾಚಾರ್ಯರ ಪ್ರತಿಮೆನೋ, ಇನ್ಯಾವುದೋ ರಾಮನ ಪ್ರತಿಮೆನ ದಾರಿಲಿ ಹಾಕಿ ನಮ್ಮ ತುಂಬ ಆರಾಧ್ಯ ಅಂತರಂಗದಲ್ಲಿ ಆರಾಧನೆ ಮಾಡುವಂಥ ವ್ಯಕ್ತಿತ್ವನ ಬೀದಿಲಿ ನಿಲ್ಲಿಸಿ ಧೂಳು, ಹೊಗೆ, ಅದ್ಯಾವುದೋ ಪ್ರಾಣಿ ಪಕ್ಷಿಗಳ ಸರಿಯಾಗಿ ಅದರಿಂದ ಅದೇನೇನು ಗೌರವ ಕೊಟ್ಟಾಗುತ್ತಾ ಇಲ್ವಾ ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಪ್ರೀತಿಯನ್ನ, ಗೌರವವನ್ನು ವ್ಯಕ್ತಪಡಿಸೋದಕ್ಕೆ ಇನ್ನೂ ಅರ್ಥಪೂರ್ಣವಾದ ಸಾಧನಗಳು ಇದ್ದಾಗ ಇಂಥವನ್ನು ಹೇಗೆ ಏನಂದ್ರೆ ಲೋಕದ ಒಂದು ರೀತಿ ಇರುತ್ತೆ, ಆ ಲೋಕಕ್ಕೆ ಅಂತರಂಗ ಗೊತ್ತಾಗದೆ ಹೋಗುತ್ತೆ. ಎಷ್ಟೋ ಬಾರಿ ಅದು ಮುಗ್ಧವಾಗಿ ನಡೆಸ್ತಾ ಇರುತ್ತೆ, ಒಂದು ಅನುಕರಣಶೀಲತೆ ಅನ್ನೋದು ಇರುತ್ತದೆ. ಈಗ ನಮ್ಮ 18 ಪುರಾಣಗಳನ್ನು ನಮಗೆ ಕೊಟ್ಟವರು, ಅದ್ಭುತವಾದ ಪಂಚಮವೇದ ಮಹಾಭಾರತ ಕೊಟ್ಟವರು, ವೇದ ವಿಭಾಗ ಮಾಡಿದವರು, ವೇದವ್ಯಾಸರಿಗೆ ನಮ್ಮಲ್ಲಿರ್ತಕ್ಕಂಥದ್ದು ವ್ಯಾಸಪೀಠ ಅನ್ನುವುದೊಂದೇ ಒಂದು. ಅಂದರೆ ಸದಾಕಾಲ ಆ ಗ್ರಂಥಗಳನ್ನು ಇಡುವುದು ಅದರ ಮೇಲೆ, ನಿರಂತರವಾಗಿ ವ್ಯಾಸರು ನಮ್ಮ ಕೈಗೆ ಸಿಗ್ತಾ ಇರ್ತಾರೆ, ನಮ್ಮ ಎದುರಿಗಿರ್ತಾ ಇರ್ತಾರೆ. ಇದು ಸಂವೇದನಶೀಲರಿಗೆ, ರಸಜ್ಞರಿಗೆ, ಭಾವುಕರಿಗೆ ಗೊತ್ತಾಗುತ್ತದೆ. ಆದರೆ ಯಾವತ್ತೂ ಲೋಕ ಗಾತ್ರವನ್ನು ಗುಣಕ್ಕಿಂತ ಹೆಚ್ಚಾಗಿ ನಂಬಿಕೊಳ್ಳುತ್ತದೆ. ಅದಕ್ಕೆ ಅದರದೇ ಆದ ಮಹತ್ವವೂ ಇರುತ್ತದೆ. ಅವರಿಗೆ ಅಷ್ಟು ಹೇಳದೇ ಇದ್ರೆ ಗೊತ್ತಾಗೋಲ್ಲ. ನಾಟ್ಯಶಾಸ್ತ್ರದಲ್ಲಿ ಒಂದು ಕಡೆಗೆ ಬರುತ್ತದೆ, ಆಚಾರ್ಯ ಸಮಮಿಚ್ಛಂತಿ ಪದಚ್ಛೇದಂತೂ ಪಂಡಿತಾಃ ಸ್ತ್ರೀಯೋ ಭೂಷಣಮಿಚ್ಛಂತಿ ವರ್ಣಾಢ್ಯಮಿತರೇ ಜನಾಃ ವಿಕೃಷ್ಟಮಿತರೇ ಜನಾಃ ಅಂತ. ಕೋಲಾಹಲ ಮಾಡಬೇಕು, ಸಾಮಾನ್ಯ ಜನಕ್ಕೆ ಅಬ್ಬರ ಇರಬೇಕು. ಯಕ್ಷಗಾನ ಕಡೆಯಿಂದ ಬಂದವರು ತೋಟಕ್ಕೆ ಗೊಬ್ಬರ ಬೇಕು, ಆಟಕ್ಕೆ ಅಬ್ಬರ ಬೇಕು ಅಂತ. ಅದನ್ನು ನಾವು ನಿರಾಕರಿಸೋಕ್ಕಾಗಲ್ಲ. ಜನಮಾನಸದ ಒಂದು ಅಂಗೀಕಾರ ಇದೆ, ಅಷ್ಟು ಗೌರವ ಕೊಡೋಣ. ಮೈಸೂರಿಂದ ಪದ್ಮಾ ಅವರು ಕಾಲ್ ಮಾಡಿದ್ದಾರೆ. ಹೇಳಿ ಪದ್ಮಾ ಅವರೇ. ನಮಸ್ಕಾರ. ನಿಮಗೂ ಮತ್ತೆ ಗುರುಗಳಿಗೂ ಮತ್ತೆ ಏನು ಅಂದ್ರೆ ಇಬ್ಬರಿಗೂ ಹೊಸ ವರ್ಷದ ಶುಭಾಶಯಗಳು. ನಾನು ಪದ್ಮಾ ಅಂತ ಮೈಸೂರಿಂದ ಮಾತಾಡ್ತಾ ಇದ್ದೀನಿ. ನನ್ನ ಕ್ವಶನ್ ಅಂದ್ರೆ ಒಂದು ಜನರಲ್, ಈಗ ರಾಮ ಅಂತ ತಗೊಂಡ್ರೆ ಮರ್ಯಾದಾ ಪುರುಷೋತ್ತಮ, ಒಬ್ಬ ಹೆಚ್ಚಿನ ಅಂತ ಮಾಡ್ಕೊಂಡಿದ್ದು. ಇವಾಗಿನ ಕಾಲಕ್ಕೆ ಅಂತಂದ್ರೆ ಯೋಚನೆ ಆ ತರ ಇರ್ಲಿ,
ಈಗ ಹೆಂಗಸು ಎಲ್ಲ ಮೊದಲಿಗೆ ನನ್ನ ತಂದೆ ತಾಯಿಗಳಿಗೂ ಮಕ್ಕಳಿಗೂ ಎಲ್ಲ ಒಂಥರ ಲಾಯಲ್ ಆಗಿ ಅಂತಂದ್ರೆ ಅವಳ ಧರ್ಮ ಏನೇನಿದೆ ಅದನ್ನೆಲ್ಲ ಶಾಸ್ತ್ರ ಸಮ್ಮತವಾಗಿ ಮಾಡ್ಕೊಡ್ಬ. ಆದ್ರೆ ಗಂಡ ಈಗ ಕುಡುಕರು ಇರ್ತಾರೆ, ಮತ್ತೆ ಸ್ವಲ್ಪ ವಿಕ್ಷಿಪ್ತವಾಗಿರೋರು, ಅವರು ಸ್ವಲ್ಪ ಮನೇಲಿ ಜೋರ್ ಮಾಡಿಸ್ಕೊಂಡು ನಡ್ಸ್ಕೊಳ್ಳೋದು ಆ ರೀತಿ ಎಲ್ಲ ಇರ್ತಾರೆ. ಇದು ಹೆಂಗಸು ಶೋಷಣೆಗೆ ಒಳಗಾಗ್ತಾಳೆ. ಅದರಿಂದ ಎಷ್ಟು ಡ್ಯಾಮೇಜ್ ಆಗ್ತಿರುತ್ತೆ ಅವಳಿಗೆ, ಹೆಲ್ತ್ ಕೂಡ, ಮತ್ತೆ ಸೊಸೈಟಿನಲ್ಲೂ ಅವಳ ಸ್ಥಾನಮಾನ ಎಲ್ಲ ಡ್ಯಾಮೇಜ್ ಆಗ್ತಾ ಇರುತ್ತೆ. ಸೊ ಅಂತ ಸ್ಥಿತಿನಲ್ಲಿ ಗಂಡನ್ನೇ ನೆಚ್ಕೊಂಡಿರೋದು ಅಥವಾ ಕಟ್ಕೊಂಡು ಅವನ್ನೇ ಇಡೋದು ಯಾವ ರೀತಿ ಶಾಸ್ತ್ರ ಸಮ್ಮತ ಅಂತ ಹೇಳಿ ಆತರ ಮಾಡ್ಬೇಕು, ಅಥವಾ ಸಿಂಗಲ್ ಪೇರೆಂಟ್ ಆಗಿ ಇರಬಹುದು ಅಂತ. ರಾಮಾಯಣಕ್ಕಿಂತ ಹೊರಗಿಂದು ಪಾಪ ಈ ಪ್ರಶ್ನೆ. ಹೌದು. ಇದಕ್ಕೆ ಹೇಗೆ ಉತ್ತರ ಕೊಡೋದು ನೀವು ಹೇಳಿ, ತೀರ್ಮಾನ ಮಾಡಿ. ಇಲ್ಲ ಅಂದರೆ ಸಹಜವಾಗಿ ಒಂದಷ್ಟು ಮನಕ್ಲೇಶಗಳು ಯಾವುದನ್ನು ನೋಡಿದಾಗ್ಲೂ ಬರುತ್ತೆ. ಮರ್ಯಾದಾ ಪುರುಷೋತ್ತಮ ರಾಮ ಅಂತ ಹೇಳ್ತಾರೆ, ಸೀತೆಗೆ ಅನ್ಯಾಯ ಆಯಿತು ಅಥವಾ ಹೆಣ್ಣು ಅನ್ನೋದು ಅನ್ಯಾಯಕ್ಕೆ ಒಳಗಾದ್ಲು ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ರಾಮಾಯಣ ಕೊನೆವರೆಗೆ ಕೇಳಿದ್ರು ಇದು ಮುಗಿಯದ ರಾಮಾಯಣ ಅಂತಲೇ ಆಗುತ್ತೆ. ನಮಗೆ ಈವರೆಗೂ ಶತಾವಧಾನಿ ಗಣೇಶ್ ಅವರು ಬಂದು ಭಾರತೀಯ ಕಲೆಗಳಿಗೆ ರಾಮಾಯಣದ ಕೊಡುಗೆ ಮತ್ತು ಅದರ ಮಹತ್ವ ಅನ್ನೋ ವಿಷಯವಾಗಿ ಸಾಧ್ಯವಾದಷ್ಟು ಗಣೇಶ್ ಅವರು ನೂರಾರು ಸಂಚಿಕೆಗಳೆಲ್ಲ ಈ ವಿಷಯವಾಗಿ ಮಾತಾಡಬಲ್ಲರು. ಅವರಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಕ್ಕೆ ವಿಶೇಷವಾದ ವಂದನೆಗಳನ್ನು ತಿಳಿಸ್ತೇನೆ. ನಮಸ್ಕಾರ, ಧನ್ಯವಾದಗಳು ಗಣೇಶ್ ಅವರೇ. ಎಲ್ಲರಿಗೂ ನಮಸ್ಕಾರ.